ನಾವಿವತ್ತು ರಾಜಕೀಯ ಭಾಷಣ ಮಾಡೋನಲ್ಲ. ಇದೊಂದು ರೀತಿ ಅಕಾಡೆಮಿಕ್ ಐತಿಹಾಸಿಕ ಘಟನೆಗಳನ್ನ ಮೆಲುಕು ಹಾಕುವ ಪ್ರಯತ್ನವಷ್ಟೇ ನಾನು ಮಾಡ್ತೀನಿ. ಸಂವಿಧಾನ ಜಾಗೃತಿಗಾಗಿ ಭೀಮನಡಿಗೆ. ಸತ್ಯ ಏನು ಮಿಥ್ಯೆ ಏನು ಅಂತ ತಿಳ್ಕೊಳ್ಬೇಕು. ಕೆಲವು ಸರಿ ಏನಾಗ್ಬಿಡುತ್ತೆ, ಸತ್ಯ ಹೊಸಲು ದಾಟಕ್ ಮುಂಚೆನೆ ಸುಳ್ಳು ಊರೆಲ್ಲ ಸುತ್ತಾಡಿ ಬಂದ್ಬಿಡುತ್ತೆ. ಸುಳ್ಳಿನ ಮೆರವಣಿಗೆ ನೋಡಿ ಇದೇ ಸತ್ಯ ಅಂತ ಅನ್ಕೊಳ್ಬಾರ್ದು. ಸತ್ಯ ಯಾವುದು ಅಂತ ತಿಳ್ಕೊಳ್ಬೇಕು. ನಾವೊಂದು ಹಳೆ ಗಾದೆನೂ ಕೇಳಿದೀವಲ್ಲ, ಕೋತಿ ತಾನ್ ತಿಂದು ಮೇಕೆ ಬಾಯಿ ಉರಸ್ತು ಅಂತ ಹೇಳಿ. ಸಂವಿಧಾನದ ಮೇಲೆ ಮಾಡಬಾರದ ಅಪಚಾರವನ್ನ ಮಾಡಿದವರು ಇನ್ನೊಬ್ಬರ ತಲೆಗೆ ಬೆಟ್ಟು ಮಾಡಿತ್ತು, ಇನ್ನೊಂದು ಕಡೆಗೆ ಬೆಟ್ಟು ಮಾಡಿ ತೋರಿಸಿ ಇವನೇ ಮಾಡಿದ್ದು ಅಂದ್ರೆ ನಂಬಿ ಬಿಡುವಂತ ಸಾಧ್ಯತೆಗಳು ಇದಾವೆ. ಅದಕ್ಕೆ ಸತ್ಯ ಏನು ಸುಳ್ಳು ಏನು ಅಂತ ತಿಳ್ಕೊಳ್ಬೇಕು. ಅದಕ್ಕೋಸ್ಕರನೇ ನಾನು ಕೆಲವು ಸಂಗತಿಗಳನ್ನ ಮೆಲುಕು ಹಾಕಲಿಕ್ಕೆ ಬಯಸ್ತೇನೆ. ನೋಡಿ, ಮೊದಲ ಸಂವಿಧಾನ ಸಭೆಯ ಕಲ್ಪನೆ ಬಂದಿದ್ದು 1934-35ರಲ್ಲಿ. ಕಾಂಗ್ರೆಸ್ ಅದನ್ನ ಭಾರತದಲ್ಲಿ ತನ್ನ ಬೇಡಿಕೆಯಾಗಿ ಮುಂದಿಟ್ಕೊಳ್ತು. 1940ರಲ್ಲಿ ಬ್ರಿಟಿಷರು ಅದಕ್ಕೊಂದು ತಾತ್ವಿಕ ಒಪ್ಪಿಗೆ ಕೊಟ್ಟರು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯನ್ನು ಮಾಡೋದಕ್ಕೆ ಒಂದು ತಾತ್ವಿಕ ಒಪ್ಪಿಗೆ ಕೊಟ್ಟರು. 46ರಲ್ಲಿ ಕ್ಯಾಬಿನೆಟ್ ಮಿಷನ್ ಯೋಜನೆ ಅಡಿಯಲ್ಲಿ ಇದರ ಮೊದಲ ಸಭೆ ಡಿಸೆಂಬರ್ 9ನೇ ತಾರೀಕು ನಡೀತು. ಇದರ ಮೊದಲ ಅಧ್ಯಕ್ಷರಾಗಿದ್ದವರು ಯಾರಿಗಾರು ನೆನಪಿದೆಯಾ? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯ ಮೊದಲ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಅವರನ್ನು ಆಯ್ಕೆ ಮಾಡಿದ್ದು ಹಿರಿತನದ ಆಧಾರದಲ್ಲಿ, ವಯಸ್ಸಿನ ಹಿರಿತನದ ಆಧಾರದಲ್ಲಿ ಅವರನ್ನು ಆಯ್ಕೆ ಮಾಡಿದ್ರು. ಆಮೇಲೆ ಕಾಯಂ ಅಧ್ಯಕ್ಷರಾಗಿ 11ನೇ ತಾರೀಕು ಡಿಸೆಂಬರ್ 11ನೇ ತಾರೀಕು 1946ರಂದು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಕಾಯಂ ಅಧ್ಯಕ್ಷರಾಗಿ ಆಯ್ಕೆಯಾದರು. ಆರಂಭದಲ್ಲಿ ಇದ್ದಿದ್ದು 389 ಸದಸ್ಯರು. ಭಾರತ ವಿಭಜನೆ ನಂತರ ಅದನ್ನು 299 ಇಳಿತು. ಮುಂಬೈನಲ್ಲಿ ಮೊದಲನೇ ಬಾರಿಗೆ ಈ ಸಂವಿಧಾನ ರಚನೆ ಸಭೆಗೆ ಹೋಗಲೇಬೇಕು ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಪರ್ಧೆ ಮಾಡಿದರು. ಅವತ್ತು ರಾಜಕೀಯವಾಗಿ ಪ್ರಬಲ ಆಗಿದ್ದಂತ ಕಾಂಗ್ರೆಸ್ ಸಂವಿಧಾನ ರಚನಾ ಸಭೆಗೆ ಅವರು ಹೋಗದಂತೆ ಚುನಾವಣೆಯಲ್ಲಿ ಅವರನ್ನು ಸೋಲಿಸಿದರು. ಬರೀ ಲೋಕಸಭೆಗೆ ಹೋಗದಂತೆ ಮಾತ್ರ ತಡೆದು ಅಂತಿಲ್ಲ, ಮುಂಬೈನಲ್ಲಿ ಸ್ಪರ್ಧೆ ಮಾಡಿದಾಗ ಸೋಲಿಸಿದ್ರು. ಕೊನೆಗೆ ಡಾಕ್ಟರ್ ಜೋಗೇಂದ್ರನಾಥ್ ಮಂಡಲ್ ಇವರನ್ನ ಬಂಗಾಳಕ್ಕೆ ಕರ್ಕೊಂಡು ಹೋಗಿ ಈ ಚುನಾವಣೆ ನಿಲ್ಲಿಸ್ತಾರೆ. ಅದೊಂದು ಹಿಂದೂ ಮೆಜಾರಿಟಿಯ ಕಾನ್ಸ್ಟಿಟ್ಯೂನ್ಸಿಲೇ ಇವ್ರು ಗೆದ್ದಿದ್ರು ಕೂಡ ಪಿತೂರಿಯಿಂದಲೋ ದುರ್ದೈವವೋ ಭಾರತ ವಿಭಜನೆಯಲ್ಲಿ ಅದು ಪಾಕಿಸ್ತಾನಕ್ಕೆ ಸೇರ್ಬಿಡುತ್ತೆ. ಆವಾಗ ಇವರು ಎಲ್ಲಿಯ ಸದಸ್ಯರಾಗ್ತಾರೆ? ಪಾಕಿಸ್ತಾನದ ಸಂವಿಧಾನ ರಚನಾ ಸಮಿತಿ ಸದಸ್ಯರಾಗ್ತಾರೆ. ಅಲ್ಲಿಂದಲೂ ಅವರನ್ನು ವಂಚಿತರನ್ನಾಗಿ ಮಾಡೋ ಪ್ರಯತ್ನ ನಡೆಯುತ್ತೆ. ಆಮೇಲೆ ಬಾಬಾ ಸಾಹೇಬರನ್ನ ಪುಣೆಯಲ್ಲಿ ಕರ್ಕೊಂಡು ಬಂದು ನಿಲ್ಲಿಸಿ ಸಂವಿಧಾನ ರಚನಾ ಸಭೆಗೆ ಬರುವಂತೆ ಮಾಡಿದ್ದು ಅದೊಂದು ಇತಿಹಾಸ. ನಾನು ಅದರ ವಿವರಕ್ಕೆ ಹೋಗಲ್ಲ. ನಿಖರವಾಗಿ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಂವಿಧಾನ ರಚನಾ ಸಭೆಯಲ್ಲಿ ಚರ್ಚೆಗಳು ನಡೀತವೆ. ಚರ್ಚೆ ನಡೆದಿದ್ದು ಡ್ರಾಫ್ಟಿಂಗ್ ಕಮಿಟಿ ಮೇಲೆ 141 ದಿನ ದೀರ್ಘ ಚರ್ಚೆ ನಡೆಯುತ್ತೆ. ಅಂದ್ರೆ 165 ದಿನದ ಚರ್ಚೆಯಲ್ಲಿ, ಅಂದ್ರೆ 2 ವರ್ಷ 11 ತಿಂಗಳು ಸಂವಿಧಾನ ಡ್ರಾಫ್ಟ್ ತಯಾರು ಮಾಡ್ಲಿಕ್ಕೆ ತಗೊಂಡ್ರೆ ಅದು ಸಂವಿಧಾನ ಸಭೆಯಲ್ಲಿ ಚರ್ಚೆ ಆಗಿದ್ದು 165 ದಿನ, ಅದರಲ್ಲಿ ಕರಡು ಮೇಲೆ ಚರ್ಚೆ ಆಗಿದ್ದು 141 ದಿನ. ಇದೊಂದು ಇತಿಹಾಸ. ಆಮೇಲೆ 1949 ನವೆಂಬರ್ 26ನೇ ತಾರೀಕು ನಾವು ಅದನ್ನು ಅಂಗೀಕರಿಸ್ತೀವಿ. 2 ಮಹತ್ವ ದಿನ ಸಂವಿಧಾನ ದೃಷ್ಟಿಯಲ್ಲಿ. ಒಂದು ಅಂಗೀಕರಿಸಿದ ದಿನ, ಇನ್ನೊಂದು ಅನುಷ್ಠಾನಗೊಳಿಸಿದ ದಿನ. ಅಂಗೀಕರಿಸಿದ ದಿನ ನವೆಂಬರ್ 26, 1949. ಅನುಷ್ಠಾನಗೊಳಿಸಿದ ದಿನ 1950 ಜನವರಿ 26.
ಅಂಗೀಕರಿಸಿದ ದಿನವನ್ನ 2015 ನವೆಂಬರ್ 26ರವರೆಗೆ ಕರೀತಾ ಇದ್ದಿದ್ದು ಲಾ ಡೇ ಅಂತ ಹೇಳಿ. ಲಾ ಡೇ ಅದರ ಐತಿಹಾಸಿಕ ಮಹತ್ವ ಏನು? ಆ ಲಾ ಡೇ ಅನ್ನೋದು ಅಗೌರವ ತರುವ ದಿನ ಅಂತ ನಾನು ಭಾವಿಸೋದಿಲ್ಲ, ಹೆಸರು ಭಾವಿಸೋದಿಲ್ಲ. ಆದ್ರೆ ಸ್ಫೂರ್ತಿ ಕೊಡುವ ಹೆಸರ, ಪ್ರೇರಣೆ ಕೊಡುವ ಹೆಸರ, ಐತಿಹಾಸಿಕವಾಗಿರ್ತಕ್ಕಂಥ ಕಾಲಘಟ್ಟವನ್ನು ನೆನಪಿಸುವಂತ ಹೆಸರ. ಆದ್ರೆ 2015 ನವೆಂಬರ್ 26ರವರೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಂವಿಧಾನ ಗೌರವ ದಿವಸ ಅಂತ ಹೇಳಿ ಬದಲಾಯಿಸುವವರೆಗೆ ನಮ್ಮ ದೇಶದಲ್ಲಿ ಇದು ಅಂಗೀಕರಿಸಿದ ದಿನವಾಗಿ ಆಚರಿಸ್ತಿರ್ಲಿಲ್ಲ, ಲಾ ಡೇ ಆಗಿ ಆಚರಿಸ್ತಾ ಇದ್ವಿ. ಇನ್ನೊಂದು ಅನುಷ್ಠಾನಗೊಳಿಸಿದ್ರು, ಅದನ್ನ ನಾವು ರಿಪಬ್ಲಿಕ್ ಡೇ ಅಂತ ಕರೆದ್ವಿ. ಅಲ್ಲೂವೆ ಸಂವಿಧಾನವನ್ನು ಅಂಗೀಕರಿಸಿದ ಅನುಷ್ಠಾನಗೊಳಿಸಿದ ದಿನ ಅಂತ ಮಹತ್ವಕ್ಕಿಂತ ಅದೊಂದು ಗಣರಾಜ್ಯೋತ್ಸವ, ಅದು ಗಣರಾಜ್ಯೋತ್ಸವ ಆಯಿತು. ಸಂವಿಧಾನದ ಉತ್ಸವ ಆಯ್ತಾ? ಸಂವಿಧಾನದ ಉತ್ಸವ ಆಗಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು 2015 ನವೆಂಬರ್ 26ನೇ ತಾರೀಕು ಸಂವಿಧಾನ ಗೌರವ ದಿವಸ ಆಗಿ ಬದಲಾಯಿಸಿದ ನಂತರ. ಬಾಕಿ ಹಿನ್ನೆಲೆಗೆ ಸಂವಿಧಾನ ಸಭೆ ಪ್ರವೇಶದಂತೆ ತಡೆದಿದ್ದು ಕಾಂಗ್ರೆಸ್ ಅಂತ ಹೇಳಿದೆ. ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಸಂವಿಧಾನವನ್ನ ರಚಿಸೋದಕ್ಕೆ ಹೆಸರಿಸಿದ ಹೆಸರು ಯಾವ್ದಾದ್ರು ಗೊತ್ತಾ ನಿಮ್ಗೆ? ಅವರು ಬಾಬಾ ಸಾಹೇಬ್ ಹೆಸರನ್ನ ಪ್ರಸ್ತಾಪಿಸಲಿಲ್ಲ. ಅವರು ಪ್ರಸ್ತಾಪಿಸಿದ್ದು ಸರ್ ಐವರ್ ಜೆನ್ನಿಂಗ್ಸ್. ಸರ್ ಐವರ್ ಜೆನ್ನಿಂಗ್ ಐರಿಷ್ ಪ್ರಜೆ, ಆತನನ್ನು ಹೆಸರಿಸ್ತಾರೆ. ಗಾಂಧಿಯ ಕಿವಿಗೆ ಬೀಳುತ್ತೆ. ಅವ್ರು ಹೇಳ್ತಾರೆ, ಸ್ವತಂತ್ರ ಭಾರತದ ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಒಬ್ಬ ಪರಕೀಯರನ್ನ ಆಶ್ರಯಿಸಿದ್ರೆ ಇತಿಹಾಸ ನಮ್ಮನ್ನು ಏನಂತ ಅನ್ಕೊಳ್ಳುತ್ತೆ ಭಾರತೀಯರ ಬಗ್ಗೆ? ನಮ್ಮಲ್ಲೇ ಆ ಯೋಗ್ಯತೆ ಇರೋರಿಲ್ವಾ ಅಂತ ಪ್ರಶ್ನೆಯನ್ನು ಹುಟ್ಟುಹಾಕಿ ಆಗ ಅವರು ಹೇಳ್ತಾರೆ, ಇದಕ್ಕೆ ಯೋಗ್ಯ ವ್ಯಕ್ತಿ ಬಾಬಾ ಸಾಹೇಬ, ಆತನನ್ನ ತಗೊಂಡ್ರೆ ರಾಷ್ಟ್ರದ ಗೌರವ ಉಳಿಯುತ್ತೆ. ಒಂದು ವೇಳೆ ಐರಿಷ್ ಜೆನ್ನಿಂಗ್ ಅನ್ನ ನಾವು ಅವ್ರ ಕಡೆಯಿಂದ ಸಂವಿಧಾನ ರಚನೆ ಮಾಡಿದ್ರೆ ನಮ್ಮ ದೇಶದ ಗೌರವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಳಿತಿತ್ತ? ಇದು ನಮ್ಮ ದೇಶದ ಮೊದಲ ಪ್ರಧಾನಿ ಮಾಡಿದ ಮೊದಲ ಎಡವಟ್ಟು. ಸುದೈವ ಗಾಂಧೀಜಿಯವರ ಕಾರಣದಿಂದ ಆ ಎಡವಟ್ಟು ಸರಿಯಾದ ವ್ಯಕ್ತಿಯನ್ನ ಕೂರಿಸೋದಕ್ಕೆ ಸಾಧ್ಯ ಆಯಿತು. ಆಮೇಲೆ ಬಾಬಾ ಸಾಹೇಬರು ರಾಜೀನಾಮೆ ಕೊಟ್ಟರು. ಯಾಕೆ ಕೊಟ್ಟರು ಅಂತ ಗೊತ್ತಾ? ಇದನ್ನು ಮೇಲ್ಕ್ ಹಾಕ್ತೀನಿ. ಅವರೇ ರಚಿಸಿದ ಸಂವಿಧಾನದಲ್ಲಿ ಅವರು ಅವಕಾಶ ಕೊಟ್ಟರು, ಸಮಾನ ಮತದ ಅಧಿಕಾರ ಕೊಟ್ಟರು, ಅಂದ್ರೆ ವಯಸ್ಕ ಮತದಾನ ಪದ್ಧತಿ ಅಂತಂದ್ರು. ಆರಂಭದಲ್ಲಿ ಬಹಳ ಚರ್ಚೆ ನಡೆದಿತ್ತು. ವಿದ್ಯಾವಂತರಿಗೆ ಮಾತ್ರ ಮತದ ಹಕ್ಕು ಕೊಡಬೇಕು, ಜಮೀನ್ದಾರರಿಗೆ ಮಾತ್ರ ಮತದ ಹಕ್ಕು ಕೊಡಬೇಕು, ಶ್ರೀಮಂತರಿಗೆ ಮಾತ್ರ ಮತದ ಹಕ್ಕು ಕೊಡಬೇಕು, ಪುರುಷರಿಗೆ ಮಾತ್ರ ಮತದ ಹಕ್ಕು ಕೊಡಬೇಕು ಅನ್ನುವ ಚರ್ಚೆಗಳು ನಡೆದಿತ್ತು. ಆದ್ರೆ ನಮ್ಮ ಬಾಬಾ ಸಾಹೇಬ ಅವರು ವಯಸ್ಕ ಮತದಾನ ಪದ್ಧತಿಯನ್ನು ತಂದ್ರು. ಜಾತಿ, ಮತ, ಪ್ರದೇಶ, ಬಡವ, ಶ್ರೀಮಂತ, ಪುರುಷ, ಮಹಿಳಾ ಅನ್ನೋ ಯಾವುದೇ ಭೇದ ಇಲ್ಲದೆ ವಯಸ್ಕ ಮತದಾನದ ಪದ್ಧತಿಯನ್ನ ಅನುಷ್ಠಾನಗೊಳಿಸಿದರು. ಒಂದು ವೇಳೆ ಮತದ ಹಕ್ಕು ಜಮೀನ್ದಾರಿಗೆ ಮಾತ್ರ ಇದ್ದಿದ್ರೆ ಬಡವನ ಕಡೆಗೆ ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಒಂದು ವೇಳೆ ಪುರುಷರಿಗೆ ಮಾತ್ರ ಮತದ ಅಧಿಕಾರ ಇದ್ದಿದ್ರೆ ಮಹಿಳೆಯರ ಬದುಕು ಮತ್ತು ಮಹಿಳೆಯರ ಸ್ವಾತಂತ್ರ್ಯದ ಗತಿ ಏನಾಗ್ತಿತ್ತು? ಉತ್ತರ ಮಾಡಿಕೊಳ್ಬೇಕಾಗಿರೋದು ಈ ನೆಲೆಯಲ್ಲಿ. ಆಮೇಲೆ
ಸ್ವತಂತ್ರ ಭಾರತದಲ್ಲಿ ಚುನಾವಣೆ ನಡೀತು. 52ರಲ್ಲಿ ಒಂದು ಸಾರ್ವತ್ರಿಕ ಚುನಾವಣೆ, 54ರಲ್ಲಿ ಒಂದು ಉಪಚುನಾವಣೆ. ಎರಡೂ ಚುನಾವಣೆಗಳಲ್ಲಿ ಬಾಬಾ ಸಾಹೇಬರನ್ನ ಲೋಕಸಭೆಯಲ್ಲಿ ಪ್ರವೇಶ ಮಾಡದಂತೆ ನೋಡಿಕೊಳ್ಳಲಾಯಿತು. ಯಾರು ನೋಡ್ಕೊಂಡಿದ್ರು? ವಿಶ್ವ ಹಿಂದೂ ಪರಿಷತ್ ಅಂತ ದೂರಕ್ಕೆ ವಿಶ್ವ ಹಿಂದೂ ಪರಿಷತ್ ಹುಟ್ಟೇ ಇರಲಿಲ್ಲ. RSS ಅಂತ ದೂರೋದಕ್ಕೆ RSS ಬಾಬಾ ಸಾಹೇಬರನ್ನು ಗೆಲ್ಸೋದಕ್ಕೆ ದತ್ತೋಪಂತ ತೆಂಗಡಿ ಅವರನ್ನ ಇನ್ಚಾರ್ಜ್ ಮಾಡಿ ಕಳಿಸಿತ್ತು. ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳಿ RSS ಆ ಕೆಲಸ ಮಾಡಲಿಲ್ಲ. ಸೋಲ್ಸಿದ್ಯಾರು? ಮಾದೇವಯ್ಯನವರೇ, ಸೋಲ್ಸಿದ್ದು ಜನಸಂಘ ಅಲ್ಲ, ಕಾಂಗ್ರೆಸ್ ಪಾರ್ಟಿ ಸೋಲ್ಸಿದ್ದು. ಯಾರನ್ನ ಅಭ್ಯರ್ಥಿ ಮಾಡಿ ಸೋಲ್ಸಿತು? ನಾರಾಯಣ್ ಸರ್ದೋಬಾ ಕರ್ಜೋಲ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಬಾಬಾ ಸಾಹೇಬರ ಜೊತೆಯಲ್ಲಿ ಸಹಾಯಕರಾಗಿ ಕೆಲಸ ಮಾಡ್ತಿದ್ರು, ಅವ್ರನ್ನೇ ಎತ್ಕಟ್ಟಿ ಸೋಲಿಸ್ಬಿಡ್ತು. ಅಂದ್ರೆ ಮನೆ ಒಡೆಯುವ ಕೆಲಸವನ್ನ ಆರಂಭದ ಚುನಾವಣೆಯಲ್ಲೇ ಮಾಡಿದ್ರು. ಬರೀ ಈಗಷ್ಟೇ ಮನೆ ಒಡೆಯುವ ಕೆಲಸ ಮಾಡ್ತಾರೆ ಅಂತ ಅನ್ಕೊಂಡ್ಬಿಡ್ರಿ, ಅವಾಗಲೇ ಮಾಡಿದ್ರು. ಅವ್ರನ್ನ 52ರಲ್ಲೂ ಸೋಲಿಸಿದ್ರು. 54ರ ಉಪಚುನಾವಣೆಯಲ್ಲಿ ಎರಡೆರಡವರೆಗೆ ಬಂದರು ಪ್ರಧಾನಮಂತ್ರಿ. ಅವತ್ತು ಜವಾಹರ್ಲಾಲ್ ನೆಹರು ಸೋಲ್ಸಕ್ಕೆ. ಯಾಕೆ? ಎಲ್ಲಿ ಬಾಬಾ ಸಾಹೇಬ್ ಬಂದ್ಬಿಡ್ತಾನೆ ಅಂತ ಅವನು ಸೋಲ್ಸಕ್ಕೆ ಅಂತ ಬಂದ್ರು. ಆಮೇಲೆ ಸೋಲ್ಸಿದ್ದು ಬಾಬಾ ಸಾಹೇಬರನ್ನು ಸೋಲ್ಸೋದ್ರ ಮೂಲಕ ಬಾಬಾ ಸಾಹೇಬರ ಸಂವಿಧಾನದ ಆಶಯವನ್ನೇ ಸೋಲಿಸುವ ಕೆಲಸ ಮಾಡಿದ್ರು. ಇನ್ನ OBC ಮೀಸಲಾತಿ ಬಗ್ಗೆ ರಾಹುಲ್ ಗಾಂಧಿ ಈ ಭಾಷಣ ಮಾಡೋದನ್ನು ನಾವು ಕೇಳಿದ್ದೀವಿ. ಕಾಂಗ್ರೆಸ್ ಎಲ್ಲಿವರೆಗೂ ಏಕಸ್ವಾಮ್ಯವನ್ನು ಹೊಂದಿತ್ತು ಕೇಂದ್ರದಲ್ಲಿ, ಅಲ್ಲೇವರೆಗೂ ರಘು ಅವರೇ OBC ಮೀಸಲಾತಿ ಇರಲಿಲ್ಲ. ಜವಾಹರ್ಲಾಲ್ ನೆಹರು ಕಾಲ ಏಕಸ್ವಾಮ್ಯ, ಶ್ರೀಮತಿ ಇಂದಿರಾ ಗಾಂಧಿ ಅವರ ಕಾಲ ಏಕಸ್ವಾಮ್ಯ, ರಾಜೀವ್ ಗಾಂಧಿ ಅವರ ಕಾಲ ಏಕಸ್ವಾಮ್ಯ. OBC ರಿಸರ್ವೇಶನ್ ಇಲ್ಲ. ಕಾಕಾ ಕಾಳೇಲ್ಕರ್ ರಿಪೋರ್ಟ್ ಕಸದ ಬುಟ್ಟಿಗೆ ಹಿಂದುಳಿದ ವರ್ಗದವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತ ಕಾಕಾ ಕಾಳೇಲ್ಕರ್ ರಿಪೋರ್ಟ್ ಕಸದ ಬುಟ್ಟಿಗೆ. ಏಕಸ್ವಾಮ್ಯ ಮುರಿದು ಭಾರತೀಯ ಜನತಾ ಪಾರ್ಟಿಯ ಸಹಯೋಗದಲ್ಲಿ VP ಸಿಂಗ್ ಪ್ರಧಾನಮಂತ್ರಿ ಆದ ಮೇಲೆ OBCಗೆ ಮೀಸಲಾತಿ. ಸಿದ್ದರಾಮಯ್ಯನವ್ರ ಮುಖ ನೋಡಿ, OBC ರಿಸರ್ವೇಶನ್ ಅನ್ನ ಕಾಂಗ್ರೆಸ್ಸೇ ದೇಶವ್ಯಾಪಿ ಕೊಟ್ಟಿತ್ತು ಅಂತ ಅನ್ಕೊಂಬೇಡ್ರಿ. ಕೊಡ್ಲಿಲ್ಲ. ಜವಾಹರ್ಲಾಲ್ ನೆಹರು ಏನ್ ಪತ್ರ ಬರೆದಿದ್ರು ಗೊತ್ತಾ ರಾಜ್ಯದ ಮುಖ್ಯಮಂತ್ರಿಗಳಿಗೆ? ಮೀಸಲಾತಿಯಿಂದ ಪ್ರಗತಿಗೆ ಅಡ್ಡಿಯಾಗುತ್ತೆ, ಥರ್ಡ್ ಗ್ರೇಡ್ ಬ್ಯೂರೋಕ್ರಸಿ ಬಂದು ಕೂತ್ಕೊಂಡ್ಬಿಡುತ್ತೆ, ಹಾಗಾಗಿ ಮೀಸಲಾತಿಯನ್ನ ಕೊಡೋದು ನನಗಿಷ್ಟ ಇಲ್ಲ, ನೀವು ಅದು ವಿರೋಧಿಸಿ ಅಂತ ಪತ್ರ ಬರೆದಿದ್ದು. ಇವತ್ತಿಗೂ ನಿಮಗೆ ಪ್ರಧಾನಮಂತ್ರಿ ಅರ್ಕೆಯಲ್ಲಿ ಆ ಪತ್ರಾಗಾರದಲ್ಲಿ ಅದರಲ್ಲಿ ಲಭ್ಯ ಇದೆ. ಬೇಕಾದ್ರೆ ಯಾರು ಸುಳ್ಳು ನಿಜ ಅಂತ ಬೇಕಾದ್ರೆ ನೀವು ವೆಬ್ಸೈಟ್ ನಲ್ಲೂ ಪರಿಶೀಲನೆ ಮಾಡಬಹುದು. ಇದು OBC ಮೀಸಲಾತಿಗೆ ಕೊಟ್ಟ ನ್ಯಾಯ ಕಾಂಗ್ರೆಸ್ ಇಂದು. ಇನ್ನ ನಿಮಗೆ ನೆಹರು ಕೊಡ್ಲಿಲ್ಲ, ಇಂದಿರಾ ಗಾಂಧಿ ಕೊಡ್ಲಿಲ್ಲ, ರಾಜೀವ್ ಗಾಂಧಿ ಕೊಡ್ಲಿಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಪ್ರಸ್ತಾಪ ಮಾಡಿದ್ರು. VP ಸಿಂಗ್ ಸರ್ಕಾರ 1990 ಕೊಟ್ಟಿದ್ದು. ಕೊಟ್ಟಿದ್ದು ಪ್ರಸ್ತಾಪ ಮಾಡಿದ್ದು ಅಟಲ್ ಬಿಹಾರಿ ವಾಜಪೇಯಿ. ಅವತ್ತು ಬಿಜೆಪಿ ಬೆಂಬಲದೊಂದಿಗೆ ಸರ್ಕಾರ ರಚನೆ ಆಗಿತ್ತು. ಚುನಾವಣೆಯಲ್ಲಿ ಗೆಲ್ಲಕ್ ಬಿಡಲಿಲ್ಲ, ಸೋಲ್ಸಿದ್ರು. ಸಂವಿಧಾನ ಕೊಟ್ಟವರು ರಾಜೀನಾಮೆ ಕೊಡುವಂತ ಒಂದು ರೀತಿಯ ಒತ್ತಡ ತಂತ್ರವನ್ನು ನಿರ್ಮಾಣ ಮಾಡಿದ್ರು. ರಾಜೀನಾಮೆ ಕೊಡಬೇಕಾಯ್ತು. ಸೋತ ನಂತರ ಅವರು ನಿಧನ ಆದರು 56ನೇ ಇಸ್ವಿನಲ್ಲಿ, ಡಿಸೆಂಬರ್ 6ನೇ ತಾರೀಕು. ದೆಹಲಿನಲ್ಲಿ 6 ಅಡಿ 3 ಅಡಿ ಜಾಗ ಕೊಡಲಿಲ್ಲ. ಸತ್ತಾದ್ರೂ ಅವರನ್ನ ಗೌರವದಿಂದ ನಡೆಸ್ಕೊಳ್ಳಿಲ್ಲ. ಸಂವಿಧಾನ ಶಿಲ್ಪಿಗೆ ಸತ್ತಾದ್ರೂ ಗೌರವದಿಂದ ನಡೆಸ್ಕೊಳ್ಳಿಲ್ಲ. ತನಗೆ ತಾನೇ ಭಾರತ ರತ್ನ ಕೊಟ್ಕೊಂಡ್ರು. ನಿಜವಾದ ರತ್ನಕ್ಕೆ ಭಾರತ ರತ್ನ ಕೊಡಲಿಲ್ಲ. ಗಾಜುಗಳೆಲ್ಲ ವಜ್ರ ಅಂತ ಬರ್ಕೊಂಡ್ಬಿಟ್ಟು ಅದರ ವಜ್ರಕ್ಕೆ ಮೂಲೆಗೆ
ಇದು ನ್ಯಾಯನೋ ಅನ್ಯಾಯನೋ? ಕಾಂಗ್ರೆಸ್ ಮಾಡಿದ್ದು ಇದು ನ್ಯಾಯನೋ ಅನ್ಯಾಯನೋ? ಗಾಯದ ಮೇಲೆ ಬರೆ ಇಡದಂತೆ ಯಾರು ಬಾಬಾ ಸಾಹೇಬರನ್ನ ಸೋಲಿಸಿದ್ರಲ್ಲ, ನಾರಾಯಣ್ ಸರ್ದೋಬಾ ಕಜ್ಜೋಲ್ಕರ್, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ. ಏನಕ್ಕೆ ಪ್ರಶಸ್ತಿ? ಸಂವಿಧಾನ ಬರೆದಿದ್ದಕ್ಕಲ್ಲ, ಬಾಬಾ ಸಾಹೇಬರನ್ನು ಸೋಲಿಸಿದೀಯಾ ಅಂತ ಪ್ರಶಸ್ತಿ. ಆದ್ರೆ ಈ ವಂಚನೆಯನ್ನ ಮರೆತ್ರೆ ಬಾಬಾ ಸಾಹೇಬರಿಗೆ ಬಗೆಯುವ ದ್ರೋಹ ಆಗುತ್ತೋ ಇಲ್ವೋ? ಈ ವಂಚನೆನ RSS ಮಾಡಿದ್ದು, ಬಿಜೆಪಿನ ಮಾಡಿದ್ದು, ಈ ವಂಚನೆ ಮಾಡಿದ್ದು ಕಾಂಗ್ರೆಸ್ ಪಾರ್ಟಿ, ಈ ವಂಚನೆ ಮಾಡಿದ್ದು. ಇನ್ನ ಸರ್ವಾಧಿಕಾರಿ ಇಂದಿರಾ ಗಾಂಧಿ ಅವ್ರ ಕಥೆನೂ ಹೇಳ್ತೀನಿ ಮುಂದೆ. ಜಗಜೀವನ್ ರಾಮ್ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿದ್ರು ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ. ವಾಟ್ ಈಸ್ ದ ಮೀನಿಂಗ್? ಕಾಂಗ್ರೆಸ್ ಒಳಗೆ ಪ್ರಜಾಪ್ರಭುತ್ವ ಇಲ್ಲ, ಕಾಂಗ್ರೆಸ್ ಒಳಗಿರೋದು ಸರ್ವಾಧಿಕಾರ. ಅದಕ್ಕಾಗಿ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂದ್ರೆ ಇಂದಿರಾ ಕಾಂಗ್ರೆಸ್ ಅದು ಸರ್ವಾಧಿಕಾರಿ ಕಾಂಗ್ರೆಸ್. ಅದಕ್ಕಾಗಿ ಯಾರು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ಗೌರವಿಸ್ತಾರೆ ಅವ್ರು ಬನ್ನಿ ಅಂತ ಹೇಳಿ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಕಟ್ಟಿದ್ರು. ಈಗ ನೀವು ಮಾತಾಡ್ತಾ ಹೇಳಿದ್ರಿ ಚುನಾಯಿತ ಸರ್ಕಾರಗಳ ವಜಾ ಆರ್ಟಿಕಲ್ 356 ಅತಿ ಹೆಚ್ಚು ದುರುಪಯೋಗ ಮಾಡ್ಕೊಂಡಿದ್ದು ಸುವರ್ಣ 90 ಬಾರಿ ಕಾಂಗ್ರೆಸ್. ಛತ್ತೀಸ್ಗಢ, ತೆಲಂಗಾಣ 2 ರಾಜ್ಯದ ಮುಖ್ಯಮಂತ್ರಿಗಳನ್ನು ಒಂದು ವಜಾ ಮಾಡಿಲ್ಲ, 2 ರಾಜ್ಯಗಳ ಸರ್ಕಾರವನ್ನು ವಜಾ ಮಾಡಿಲ್ಲ, ಎಲ್ಲಾ ರಾಜ್ಯಗಳ ಸರ್ಕಾರವನ್ನು ವಜಾ ಮಾಡಿದ್ದಾರೆ. ಯಾಕೆ ಅಂದ್ರೆ ಕಾಂಗ್ರೆಸ್ ಪಾರಮ್ಯ ಇದ್ದಾಗ 2 ರಾಜ್ಯ ಹುಟ್ಟಿರ್ಲಿಲ್ಲ. ಹುಟ್ಟಿದ್ರೆ ಅದನ್ನು ವಜಾ ಮಾಡ್ಬಿಡ್ತಿದ್ರು. ವಜಾ ಮಾಡಿದ್ದು ರಾಜಕೀಯ ಕಾರಣಕ್ಕೆ, ಸೈದ್ಧಾಂತಿಕ ಭಿನ್ನತೆಯ ಕಾರಣಕ್ಕೆ, ವ್ಯಕ್ತಿಗತ ವಿರೋಧದ ಕಾರಣಕ್ಕೆ. ಮೊದಲು ಪಂಜಾಬ್ ಸರ್ಕಾರ ವಜಾ ಮಾಡಿದ್ರು, ಆಮೇಲೆ ಕೇರಳದ ನಂಬೂದಿರಿಪಾಡು ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ವಜಾ ಮಾಡಿದ್ರು. ಈ ಕಾಂಗ್ರೆಸ್ ಕಮ್ಯುನಿಟಿ ಒಪ್ಕೊಂಡಿದ್ದಾರೆ. ಮೊದಲ ಸರ್ಕಾರ ವಜಾ ಮಾಡಿದ್ದು ಪಂಜಾಬ್ದು, ಆಮೇಲೆ ಕೇರಳದ ಕಮ್ಯುನಿಸ್ಟ್ ಪಾರ್ಟಿ ಸರ್ಕಾರ ವಜಾ ಮಾಡಿದ್ರು. ಈ ತರ 90 ರಾಜ್ಯಗಳ ಸರ್ಕಾರ ವಜಾ ಮಾಡಿದ್ದಾರೆ. ಇದು ಬ್ರೇಕ್ ಬಿದ್ದಿದ್ದು ಯಾವಾಗ ಗೊತ್ತಾ? SR ಬೊಮ್ಮಾಯಿ ಸರ್ಕಾರ ವಜಾ ಮಾಡಿದ್ರಲ್ಲ, ಆಗ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಕೊಡ್ತು. ಅಲ್ಲೇವರೆಗೂ ಇವ್ರಿಗೆ ಯಾರಿಗೆ ಒಂದ್ ಸರ್ಕಾರ ವಜಾ ಮಾಡಿ, ಶ್ರೀಮತಿ ಇಂದಿರಾ ಗಾಂಧಿ ಕೇರಳ ಸರ್ಕಾರ ವಜಾ ಮಾಡಿದ್ ಯಾಕೆ ಅಂದ್ರೆ ಶ್ರೀಮತಿ ಇಂದಿರಾ ಗಾಂಧಿ AICC ಪ್ರೆಸಿಡೆಂಟ್, ಈ ಖರ್ಗೆ ಸಾಹೇಬ್ ಇದ್ದಾರೆ ಹಂಗೆ. ಅವ್ರು ಹೋದಾಗ ಅಲ್ಲಿಯ ಮುಖ್ಯಮಂತ್ರಿ ಮರ್ಯಾದೆ ಕೊಡಲಿಲ್ಲ ಅಂತ ಹೇಳಿ ತಮ್ಮ ಅಪ್ಪನಿಗೆ ಹೇಳಿ ಕೇರಳ ಸರ್ಕಾರ ವಜಾ ಮಾಡಿಸಿದ್ರು. ಅಂದ್ರೆ AICC ಪ್ರೆಸಿಡೆಂಟ್ಗೆ ರಾಷ್ಟ್ರಪತಿಗಿಂತ ಜಾಸ್ತಿ ಮರ್ಯಾದೆ ಕೊಡ್ಬೇಕಿತ್ತು ಅಂತ ಅವ್ರ ಮನಸ್ಸೊಳಗಿತ್ತು. ವಜಾ ಮಾಡಿದ್ರು. ಯಾರು ಆರ್ಟಿಕಲ್ 350 ದುರುಪಯೋಗ ಪಡಿಸ್ಕೊಂಡ್ರದು? ಯಾವ ಪಾರ್ಟಿ? ಕಾಂಗ್ರೆಸ್ ಪಾರ್ಟಿ ದುರುಪಯೋಗ ಪಡಿಸ್ಕೊಂಡ್ರದು. ಇದು ಒಂದು ಭಾಗ. ಆದ್ರೆ ಇನ್ನ ಸಂವಿಧಾನದ ರಾಜಕಾರಣದ ನಿಮ್ಗೆ ಕಥೆನ ಹೇಳ್ತಾ ಇದ್ದೆ. ಬಾಬಾ ಸಾಹೇಬರು 4 ಕಾರಣವನ್ನು ಕೊಟ್ಟು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಕಾನೂನು ಖಾತೆ ಹುದ್ದೆಗೆ. ಅದು ರಾಷ್ಟ್ರೀಯ ಸರ್ಕಾರ, ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಅಲ್ಲ. ಯಾರಾದ್ರೂ ಕಾಂಗ್ರೆಸ್ ಪಾರ್ಟಿ ಬಾಬಾ ಸಾಹೇಬರನ್ನ ಕಾನೂನು ಮಂತ್ರಿ ಮಾಡಿತ್ತು ಅಂತ ಯಾರು ಭಾಷಣ ಬಿಗಿದ್ರೆ ಅವ್ರಿಗೆ ಹೇಳ್ಬೇಕು, ಕಾಂಗ್ರೆಸ್ ಪಾರ್ಟಿ ಮಾಡಿದ್ದಲ್ಲ, ಅದು ನ್ಯಾಷನಲ್ ಗವರ್ಮೆಂಟ್, ರಾಷ್ಟ್ರೀಯ ಸರ್ಕಾರ. ಅದರೊಳಗೆ ಹಿಂದೂ ಮಹಾಸಭಾ ಇತ್ತು, ಮುಸ್ಲಿಂ ಲೀಗ್ ಇತ್ತು, ಬೇರೆ ಬೇರೆ ಪಕ್ಷಗಳಿತ್ತು, ಹಾಗೆ ಫಾರ್ವರ್ಡ್ ಬ್ಲಾಕ್ ಇತ್ತು, ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾನು ಇತ್ತು. ಇವರೆಲ್ಲರೂ ಸೇರಿ ಮಾಡಿದ ಸರ್ಕಾರ ಅದು ರಾಷ್ಟ್ರೀಯ ಸರ್ಕಾರ. ಅದರೊಳಗೆ ಕಾನೂನು ಸಚಿವರು ಅದಕ್ಕೆ ರಾಜೀನಾಮೆ ಕೊಟ್ಟರು. ಅದಕ್ಕೆ ಅವರು ಲೆಟರ್ ಅಲ್ಲಿ ಉಲ್ಲೇಖ ಮಾಡಿರೋ 4 ಸಂಗತಿ. ಒಂದು, ಹಿಂದೂ ಕೋಡ್ ಬಿಲ್ಲಿಗೆ ಸಿಗದ ಮಾನ್ಯತೆ. ಎರಡನೇದು, OBC ಮೀಸಲಾತಿಗೆ ಕಾಂಗ್ರೆಸ್ ಪಾರ್ಟಿ ತಕರಾರು ಎತ್ತಿತ್ತು. ಅವ್ರು ಇನ್ನೊಂದು ಹೇಳಿದ್ರು, ಕಾನೂನು ಸಚಿವರಾಗಿ ಏನ್ ಕೆಲಸ ಮಾಡಬೇಕು ಅದನ್ನು ಮಾಡಿದೀನಿ, ಬದಲಿಸಿ ಯೋಜನಾ ಖಾತೆ ಕೊಡಿ ಅಂತ ಕೇಳಿದ್ರು. ಆರ್ಥಿಕ ನೀತಿಯನ್ನು ರೂಪಿಸೋದಕ್ಕೆ ಅದಕ್ಕೆ ನೆಹರು ಒಪ್ಪದೇ ಇದ್ದಿದ್ದು. ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಹೇರಿದ್ದು, ಅದನ್ನ ವಿರೋಧಿಸಿ
ದಲಿತರ ಕಡೆಗಣೆಯನ್ನ ಮತ್ತು ಮತೀಯವಾದದ ರಾಜಕಾರಣವನ್ನು ಪ್ರತಿಭಟಿಸಿ. ಮತೀಯವಾದದ ರಾಜಕಾರಣ ದೇಶ ವಿಭಜನೆಗೆ ಕಾರಣ ಆಗಿತ್ತು. ಮತೀಯವಾದದ ರಾಜಕಾರಣವನ್ನ ಪ್ರತಿಭಟಿಸಿ ದಲಿತರನ್ನ ಕಡೆಗಣಿಸ್ತಕ್ಕಂಥ ಕಾಂಗ್ರೆಸ್ನ ಮಾನಸಿಕತೆಯನ್ನು ವಿರೋಧಿಸಿ ರಾಜೀನಾಮೆನ ಕೊಟ್ಟರು. ಇನ್ನು ತಿದ್ದುಪಡಿ ನೀವು ಹೇಳ್ತಿದ್ರಿ, 106 ಬಾರಿ ತಿದ್ದುಪಡಿ ಆಗಿದೆ. ಅದರಲ್ಲಿ ಕಾಂಗ್ರೆಸ್ 75 ಬಾರಿ, ಕಾಂಗ್ರೆಸ್ಸೇತರ 31. ಕಾಂಗ್ರೆಸ್ಸೇತರ ಎಷ್ಟು? 31. ಅದರಲ್ಲಿ 2 ಬಾರಿ ಕಾಂಗ್ರೆಸ್ಸೇತರರಲ್ಲಿ 2 ಬಾರಿ ಮೊರಾರ್ಜಿ ಭಾಯ್, 6 ಬಾರಿ ಬಿಪಿ ಸಿಂಗ್, 1 ಸರಿ ಚಂದ್ರಶೇಖರ್, 14 ಬಾರಿ ಅಟಲ್ ಬಿಹಾರಿ ವಾಜಪೇಯಿ, 8 ಬಾರಿ ನರೇಂದ್ರ ಮೋದಿ. ಯಾವ್ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡಿದ್ರು? ತಿದ್ದುಪಡಿ ಮಾಡಕ್ಕೆ ಸಂವಿಧಾನವೇ ಅವಕಾಶ ಕೊಟ್ಟಿದೆ. ಯಾವ ಕಾರಣಕ್ಕೆ ತಿದ್ದುಪಡಿ ಮಾಡಿದ್ರು ನೋಡಿ. ಮೊದಲ ತಿದ್ದುಪಡಿ ನಡೆದಿದ್ದು 1951 ಜೂನ್, 1950 ಜನವರಿ 26 ಸಂವಿಧಾನ ಅನುಷ್ಠಾನಗೊಳಿಸಿತು. ಮೊದಲ ತಿದ್ದುಪಡಿ ನಡೆದಿದ್ದು 51 ಜೂನ್, ಅಂದ್ರೆ 1.5 ವರ್ಷಕ್ಕೆ ಮೊದಲ ತಿದ್ದುಪಡಿ ನಡೆಯಿತು. ಯಾವ ಕಾರಣ ತಿದ್ದುಪಡಿ ಅಂದ್ರೆ ಆರ್ಟಿಕಲ್ 19 ರೀಸನಬಲ್ ರಿಸ್ಟ್ರಿಕ್ಷನ್ ಆನ್ ಫ್ರೀಡಮ್ ಆಫ್ ಸ್ಪೀಚ್, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ. ಮುಕ್ತ ಸ್ವತಂತ್ರ ಇರಬಾರದು, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ನಿರ್ಬಂಧ. ಕಾರಣ ಏನ್ ಗೊತ್ತಾ? ಜವಾಹರ್ಲಾಲ್ ನೆಹರು ಅವರು ವಿರುದ್ಧ ಕಟು ಟೀಕೆ ಮಾಡ್ತಾ ಇದ್ದದನ್ನ ನಿಯಂತ್ರಿಸೋದಕ್ಕೆ, ಕಾಂಗ್ರೆಸ್ ವಿರುದ್ಧ ಟೀಕೆಯನ್ನು ನಿಯಂತ್ರಿಸೋದಕ್ಕೆ ಮೊದಲ ತಿದ್ದುಪಡಿ ಮಾಡಿದ್ರು. ಅಲ್ಲಿಂದ ಮೊದಲನೇ ತಿದ್ದುಪಡಿ. ಇನ್ನು ಶ್ರೀಮತಿ ಇಂದಿರಾ ಗಾಂಧಿಯವರ ಕಾಲದಲ್ಲಿ ಅತಿರೇಕದ ತಿದ್ದುಪಡಿಗಳಾದ 1975 ಜೂನ್ 12ನೇ ತಾರೀಕು ಅಲಹಾಬಾದ್ ಹೈಕೋರ್ಟ್ ಒಂದು ತೀರ್ಪು ಕೊಡು. ಜಸ್ಟಿಸ್ ಜಗಮೋಹನ್ ಲಾಲ್ ಸಿನ್ಹಾ, ನ್ಯಾಯಮೂರ್ತಿ ಜಗಮೋಹನ್ ಲಾಲ್ ಸಿನ್ಹಾ ಒಂದು ತೀರ್ಪು ಕೊಟ್ಟರು. ಆ ತೀರ್ಪಲ್ಲಿ ಹೇಳಿದ್ರು, ಇಂದಿರಾ ಗಾಂಧಿಯವರು ಚುನಾವಣಾ ಅಕ್ರಮ ನಡೆಸಿದ್ದಾರೆ. ದೂರುದಾರ ಯಾರು? ರಾಜನಾರಾಯಣ್. ಚುನಾವಣಾ ಅಕ್ರಮ ನಡೆಸಿದ್ದಾರೆ. ಹಾಗಾಗಿ ಇವರ ಸಂಸತ್ ಸ್ಥಾನ, ಲೋಕಸಭಾ ಸ್ಥಾನವನ್ನು ಅನೂರ್ಜಿತಗೊಳಿಸಿ 6 ವರ್ಷಗಳ ಕಾಲ ಚುನಾವಣೆ ಸ್ಪರ್ಧೆಗೆ ನಿಷೇಧ ಹೇರಿ ತೀರ್ಪು ಕೊಟ್ಟರು. ಸಂವಿಧಾನವನ್ನು ಗೌರವಿಸುವವರಾಗಿದ್ರೆ, ಪ್ರಜಾಪ್ರಭುತ್ವದ ಮೌಲ್ಯವನ್ನು ಎತ್ತಿ ಹಿಡಿಯುವವರಾಗಿದ್ರೆ ಏನ್ ಮಾಡಬೇಕಿತ್ತು? ರಾಜೀನಾಮೆ ಕೊಡಬೇಕಿತ್ತು. ನ್ಯಾಯಾಲಯದ ತೀರ್ಪಿಗೆ ಮೇಲ್ಮನವಿ ಸಲ್ಲಿಸಬೇಕಿತ್ತು. ರಾಜೀನಾಮೆ ಕೊಡ್ಲಿಲ್ಲ. ಸುಪ್ರೀಂ ಕೋರ್ಟಿಗೆ ಮೇಲ್ಮನವಿ ಸಲ್ಲಿಸಿದ್ರು. ಜೂನ್ 24ನೇ ತಾರೀಕು ನ್ಯಾಯಮೂರ್ತಿ ಕೃಷ್ಣ ಅಯ್ಯರ್ ಒಂದು ತೀರ್ಪು ಕೊಟ್ಟರು. ಷರತ್ತುಬದ್ಧ ಸ್ಟೇ ಕೊಟ್ಟರು. ಏನಂದ್ರೆ ಸಂಸತ್ತಿನ ಚರ್ಚೆಯಲ್ಲಿ ಭಾಗವಹಿಸಂಗಿಲ್ಲ, ವೋಟ್ ಹಾಕಂಗಿಲ್ಲ ಅಂತ ಹೇಳಿ ಸಂವಿಧಾನ ಪೀಠಕ್ಕೆ, ಲಾರ್ಜರ್ ಬೆಂಚ್ಗೆ ಈ ಕೇಸನ್ನು ವರ್ಗಾಯಿಸಿದೆ. ನೀವು ಬೇಕಿದ್ರೆ ಇರಬಹುದು, ಚರ್ಚೆಯಲ್ಲಿ ಭಾಗವಹಿಸಂಗಿಲ್ಲ, ವೋಟ್ ಹಾಕಂಗಿಲ್ಲ, ಆದ್ರೆ ಇದ್ರು ಅನ್ನೋ ತರ ತೀರ್ಪು ಕೊಟ್ಟು ಆಗಲಾದರೂ ರಾಜೀನಾಮೆ ಕೊಡಬೇಕಿತ್ತು, ಕೊಡ್ಲಿಲ್ಲ. 24ನೇ ತಾರೀಕು ತೀರ್ಪು ಬಂತು. 25ನೇ ತಾರೀಕು ತುರ್ತು ಪರಿಸ್ಥಿತಿ ಹೇರಿದ್ರು ಮಧ್ಯರಾತ್ರಿ. ಪ್ರತಿಪಕ್ಷದ ನಾಯಕರುಗಳನ್ನೆಲ್ಲ ಅರೆಸ್ಟ್ ಮಾಡಿದ್ರು. ಪತ್ರಕರ್ತರ ಸ್ನೇಹಿತರನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿದ್ರು. ಯಾವ ಸರ್ವಾಧಿಕಾರಿ? ನರೇಂದ್ರ ಮೋದಿ ಅವರ, ಅಟಲ್ ಬಿಹಾರಿ ವಾಜಪೇಯಿನ, ಬಿಪಿ ಸಿಂಗ? ಸರ್ವಾಧಿಕಾರಿ ಶ್ರೀಮತಿ ಇಂದಿರಾ ಗಾಂಧಿ. ಸರ್ವಾಧಿಕಾರಿ ಅಂತ ಹೇಳ್ತಾರಲ್ಲ, ರಾಹುಲ್ ಗಾಂಧಿ DNA ನಲ್ಲೇ ಸರ್ವಾಧಿಕಾರತ್ವ ಇದೆ. ಆಮೇಲೆ 38ನೇ ತಿದ್ದುಪಡಿ, ರಾಷ್ಟ್ರಪತಿಗಳ ಆದೇಶವನ್ನ, ಯಾವ ಆದೇಶ? ತುರ್ತು ಪರಿಸ್ಥಿತಿ ಆದೇಶವನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ. 39ನೇ ತಿದ್ದುಪಡಿ, ಪ್ರಧಾನಿ, ಸ್ಪೀಕರ್, ಉಪರಾಷ್ಟ್ರಪತಿ ಇವರುಗಳ ಬಗ್ಗೆ ನ್ಯಾಯಾಲಯ ವಿಚಾರಣೆ ನಡೆಸುವಂತಿಲ್ಲ. ಅಂದ್ರೆ ಎನ್ಕ್ವೈರಿನೂ ಮಾಡಂಗಿಲ್ಲ, ನೀವೇನು ವಿಚಾರಣೆ ಕೂಡ ನಡೆಸಂಗಿಲ್ಲ. ಚುನಾವಣೆಗೆ ಸಂಬಂಧಿಸಿದ ಎಲ್ಲಾ ಕಾನೂನುಗಳು 9ನೇ ಪರಿಚ್ಛೇದಕ್ಕೆ ಸೇರ್ಪಡೆ. ಆ ಮೂಲಕ ಜಸ್ಟಿಸ್ ಜಗನ್ಮೋಹನ್ ಲಾಲ್ ಸಿನ್ಹಾ ಕೊಟ್ಟಂತ ತೀರ್ಪನ್ನ ನಿಷ್ಕ್ರಿಯಗೊಳಿಸಲಾಯಿತು. ಇದು ಸರ್ವಾಧಿಕಾರ.
ಸಂವಿಧಾನದ 40ನೇ ತಿದ್ದುಪಡಿ ಮೂಲಕ ಮಾಧ್ಯಮದ ಮೇಲೆ ನಿರ್ಬಂಧ. 41ನೇ ತಿದ್ದುಪಡಿ ಪ್ರಕಾರ ರಾಷ್ಟ್ರಪತಿ ಆಗೋಕೆ ಮುಂಚೆ ಯಾವ್ದಾದ್ರು ಕೇಸ್ ದಾಖಲಾಗಿದ್ರು ಆ ಕೇಸನ್ನ ವಿಚಾರಣೆ ನಡೆಸುವಂತಿಲ್ಲ ನ್ಯಾಯಾಲಯದಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ದೇವಕಾಂತ್ ಬರುವ ಅಂತ ಒಬ್ಬ ವ್ಯಕ್ತಿ, DK ಬರುವ, ಆತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಗೊತ್ತಾ? ಕಮಿಟೆಡ್ ಜುಡಿಷಿಯರಿ ಇರ್ಬೇಕು, ಬದ್ಧತಾ ನ್ಯಾಯಾಂಗ ಇರ್ಬೇಕು. ಯಾರಿಗೆ ಕಮಿಟೆಡ್? ಸಂವಿಧಾನಕ್ಕಲ್ಲ. ಆಳುವವರಿಗೆ ನಿಷ್ಠೆ ಇರಬೇಕು ನ್ಯಾಯಾಂಗದ್ದು ಅಂತ ಮೋದಿಯವರು ಯಾವತ್ತಾದ್ರೂ ಹೇಳಿದಾರ? ಸಿದ್ದರಾಮಯ್ಯನವರೇ, ಮೋದಿಯವರು ಯಾವತ್ತಾದ್ರೂ ಆಳುವವರಿಗೆ ನಿಷ್ಠೆ ಇರಬೇಕು ಅಂತ ನ್ಯಾಯಾಂಗ ಅಂತ ಹೇಳಿದಾರ? ನ್ಯಾಯಾಂಗದ ಪವಿತ್ರ ಬಲಕ್ಕೆ ಧಕ್ಕೆ ತಂದಿದ್ದು ಕಾಂಗ್ರೆಸ್ ಪಾರ್ಟಿ, ಶ್ರೀಮತಿ ಇಂದಿರಾ ಗಾಂಧಿ. ಆಮೇಲೆ 42ನೇ ತಿದ್ದುಪಡಿಯಲ್ಲಿ ಆಗ ಜಾತ್ಯತೀತ, ಸಮಾಜವಾದಿ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಅಂತ ಸೇರಿಸಿದ ಅವಾಗ. ಅದಕ್ಕೆ ಮುಂಚೆ ಇರಲಿಲ್ಲ. 3 ಪದ ಸೇರಿಸಿದ್ರು. ಒಂದು ಜಾತ್ಯತೀತ, ಇನ್ನೊಂದು ಸಮಾಜವಾದಿ, ಮತ್ತೊಂದು ಅಖಂಡತೆ. ಅದಕ್ಕೆ ಮುಂಚೆ ಇದೇ ಪ್ರಸ್ತಾವನೆಯನ್ನ KT ಶಾ ಸಂವಿಧಾನ ರಚನಾ ಸಭೆ ಮುಂದೆ ಇಟ್ಟಿದ್ರು. ಬಹಳ ಸ್ಪಷ್ಟವಾಗಿ ಅಂಬೇಡ್ಕರ್ ನಿರಾಕರಿಸಿದ್ರು. ಆ ಸಂದರ್ಭದ ಚರ್ಚೆಯನ್ನ ಅಧ್ಯಯನ ಮಾಡಿದ್ರೆ ಯಾಕೆ ನಿರಾಕರಿಸಿದ್ರು ಅಂತ ಗೊತ್ತಾಗುತ್ತಿಲ್ಲ, ಅದು ವಿವರ ಆಗುತ್ತೆ, ಹೇಳಬಹುದು. ಅವ್ರು ಹೇಳಿದ್ರು, ಭಾರತದಲ್ಲೇನೆ ಬಹುತ್ವ ಇದೆ, ಇಲ್ಲಿ ಇನ್ನೊಂದು ಪದದ ಅವಶ್ಯಕತೆ ಇಲ್ಲ. ಯಾರು ಸೆಕ್ಯುಲರ್ ಆಗಬೇಕು, ಯಾರು ಕಮ್ಯುನಲ್ ಇದಾರೋ ಅವ್ರು ಸೆಕ್ಯುಲರ್ ಆಗಬೇಕು. ಯಾರು ಕಮ್ಯುನಲ್? ಒಂದು ಪುಸ್ತಕ, ಒಂದು ಪ್ರವಾದಿ, ಒಬ್ಬ ದೇವರು, ಅದು ಮಾತ್ರ ಸತ್ಯ ಅನ್ನೋ ಕಮ್ಯುನಲ್. ದೇವರೊಬ್ಬ ನಾಮ ಆಳುವ ಅನ್ನೋರು ಕಮ್ಯುನಲ್. ಉಪಾಸನಾ ಸ್ವಾತಂತ್ರ್ಯ ಇರೋ ಕಮ್ಯುನಲ್. ಈ ಕಾರಣಕ್ಕೆ ಅವರು ನಿರಾಕರಿಸಿದ್ರು. ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಪ್ರಜಾಪ್ರಭುತ್ವದ ಆಶಯವನ್ನ ಮಣ್ಣುಪಾಲು ಮಾಡಿ, ಬಾಬಾ ಸಾಹೇಬರ ಆಶಯವನ್ನ ಮಣ್ಣುಪಾಲು ಮಾಡಿದ್ದು ಕಾಂಗ್ರೆಸ್ ಅಲ್ವಾ? ಸಂವಿಧಾನದ ಭಾರತದ ನಾಗರಿಕರಿಗೆ ಕೊಟ್ಟಂತ ಮೂಲಭೂತ ಹಕ್ಕುಗಳನ್ನು ಕಸಿದಿದ್ದು ಕಾಂಗ್ರೆಸ್ ಅಲ್ವಾ? ಈ ಬಗ್ಗೆ ಯಾವತ್ತಾರು ಕಾಂಗ್ರೆಸ್ಸಿಗರು ಕ್ಷಮೆಯಾಚನೆ ಮಾಡಿದಾರ? ಯಾವತ್ತಾರು ಕ್ಷಮೆಯಾಚನೆ ಮಾಡಿದಾರ? ಈ ವಿಷಯವನ್ನು ನಾವು ಚರ್ಚಿಸಬೇಕಾದ ಅವಶ್ಯಕತೆ ಇದೆ. ಯಾವಾಗ 77ನೇ ಇಸ್ವಿನಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಸೇರಿದಂತೆ ಇಡೀ ಕಾಂಗ್ರೆಸ್ ಪಾರ್ಟಿ ಸೋಲ್ತು, ಅದಾದ ನಂತರ ಕಾಂಗ್ರೆಸ್ ಯಾವ್ಯಾವ ಸಂವಿಧಾನಕ್ಕೆ ಅಪಚಾರ ಬಯಸಿತ್ತು ಅದನ್ನ ಮೊರಾರ್ಜಿ ಭಾಯಿ ದೇಸಾಯಿ ಅವರ ನೇತೃತ್ವದ ಜನತಾ ಪಾರ್ಟಿ ಸರ್ಕಾರ ಸರಿ ಮಾಡುವ ಕೆಲಸ ಮಾಡಿತು. ಯೋಚನೆ ಮಾಡಿ ಯಾರು ಈ ಕೆಲಸ ಮಾಡಿದ್ದು ಅಂತ. ಇನ್ನು ಅಟಲ್ಜಿ 14 ತಿದ್ದುಪಡಿ ಮಾಡಿದ್ದಾರೆ. ಏನೇನಕ್ಕೆ ಮಾಡಿದ್ದಾರೆ? SC ST ಮೀಸಲಾತಿಯನ್ನು ಮುಂದುವರಿಸೋದಕ್ಕೆ ಒಂದು ಸಂವಿಧಾನ ತಿದ್ದುಪಡಿ ಮಾಡೋದು. ಪ್ರತಿ 10 ವರ್ಷ ಮುಂದುವರಿಸಬೇಕಲ್ಲ, ಒಂದು ತಿದ್ದುಪಡಿ ಮಾಡಿದ್ರು. ಇದರಲ್ಲಿ ಸ್ವಾರ್ಥ ಇತ್ತ? ಇದರಲ್ಲಿ ದಲಿತ ಸಮುದಾಯದ ಏಳಿಗೆಯ ಹಿನ್ನೆಲೆಯಿಂದ ಆ ಒಂದು ಮುಂದುವರಿಸೋ ಕೆಲಸ ಮಾಡಿದ್ರು. ಇನ್ನೊಂದು 10th ಫೈನಾನ್ಸ್ ಕಮಿಷನ್ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಮಾಡಿದ್ರು. ಇನ್ನೊಂದು ಬ್ಯಾಕ್ಲಾಗ್ ವೇಕೆನ್ಸಿ ಭರ್ತಿ ಮಾಡೋದಕ್ಕೆ ಬೇಕಾದಂತ ಒಂದು ಕಾಯ್ದೆಯಿಂದ ತಂದ್ರು, ಅದಕ್ಕಾಗಿ ಒಂದು ತಿದ್ದುಪಡಿಯನ್ನು ಮಾಡಿದ್ರು. ಆಮೇಲೆ ಅರುಣಾಚಲ್ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ಬಾಂಗ್ಲಾದೇಶಕ್ಕೆ ಸಂಬಂಧಪಟ್ಟಂತೆ ಗಡಿ ಎಕ್ಸ್ಟೆನ್ಷನ್ ಮಾಡೋಕೆ ಸಂಬಂಧಪಟ್ಟಂತೆ ಒಂದು ತಿದ್ದುಪಡಿ ಮಾಡಿದ್ರು. ರೈಟ್ ಟು ಎಜುಕೇಶನ್ ಅಂಟಿಲ್ ಏಜ್ 14 ಅದಕ್ಕೊಂದು ತಿದ್ದುಪಡಿ ಡಿಸೆಂಬರ್ 12ನೇ ತಾರೀಕು ಮಾಡಿದ್ರು. ಕಾನ್ಸ್ಟಿಟ್ಯೂಷನ್ ಸಂವಿಧಾನಬದ್ಧ ಸ್ಥಾನಮಾನವನ್ನ SC ಮತ್ತು ST ಸಮುದಾಯಕ್ಕೆ ಪ್ರೊಟೆಕ್ಟ್ ಮಾಡೋದಕ್ಕೆ ಒಂದು ತಿದ್ದುಪಡಿಯನ್ನು ಮಾಡಿದ್ರು, ಒಂದು ಟೆಕ್ನಿಕಲ್ ಅಮೆಂಡ್ಮೆಂಟ್ ನ. ಈ ರೀತಿ ತಿದ್ದುಪಡಿ ಮಾಡಿದ್ದೆಲ್ಲ ಸಮಾಜ ಹಿತವನ್ನ, ರಾಷ್ಟ್ರ ಹಿತವನ್ನ ಗಮನದಲ್ಲಿ ಇಟ್ಕೊಂಡು ಅಟಲ್ ಬಿಹಾರಿ ವಾಜಪೇಯಿ ತಿದ್ದುಪಡಿ ಮಾಡಿದ್ರು. ತನ್ನ ಕುರ್ಚಿ ಉಳಿಸ್ಕೊಳಕ್ಕಾಗಲ್ಲ, ಅವ್ರು ಮಾಡಿದ್ದು. ಇನ್ನ 8 ತಿದ್ದುಪಡಿಯನ್ನ ಮೋದಿಯವರು ಮಾಡಿದ್ದಾರೆ. ಅದರಲ್ಲಿ ಒಂದು
ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಸಂಬಂಧಪಟ್ಟಂತೆ 2015ರಲ್ಲಿ ಏಪ್ರಿಲ್ ತಿಂಗಳಲ್ಲಿ ಒಂದು ತಿದ್ದುಪಡಿ ಆಯಿತು. ಇದರಲ್ಲಿ ನಾನು ಸ್ವಾರ್ಥ ಇದೆಯಾ? ಇಲ್ಲ. ಇನ್ನೊಂದು ಎನ್ಕ್ಲೇವ್ ಟೆರರಿಸ್ಟ್ ವಿತ್ ಬಾಂಗ್ಲಾದೇಶ್, ಎಕ್ಸ್ಚೇಂಜ್ ಆಫ್ ಸರ್ಟನ್ ಎನ್ಕ್ಲೇವ್ ಟೆರರಿಸ್ಟ್ ವಿತ್ ಬಾಂಗ್ಲಾದೇಶ್, ಅವ್ರ ಜೊತೆ ನಾನು ಒಂದು ಒಪ್ಪಂದ ಮಾಡ್ಕೊಳಕ್ ಒಂದು ತಿದ್ದುಪಡಿ ಮಾಡೋದು ಜುಲೈ 31ನೇ ತಾರೀಕು. GST ಸಂಬಂಧಪಟ್ಟಂತೆ 2017ರಲ್ಲಿ ಒಂದು ತಿದ್ದುಪಡಿ ಮಾಡೋದು. ಆಮೇಲೆ OBC ಕಮಿಷನ್ಗೆ ಸಂವಿಧಾನಬದ್ಧ ಸ್ಥಾನಮಾನ ಕೊಡೋದಕ್ಕೆ 2018ರಲ್ಲಿ ಒಂದು ತಿದ್ದುಪಡಿ ಮಾಡೋದು. ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಮೀಸಲಾತಿ ಕೊಡೋದಕ್ಕೆ 2019ರಲ್ಲಿ ಒಂದು ತಿದ್ದುಪಡಿ ಮಾಡೋದು. SC/ST ರಿಸರ್ವೇಶನ್ 10 ವರ್ಷ ಮುಂದಿನ 10 ವರ್ಷ ಮುಂದುವರಿಸೋದಕ್ಕೆ 2020ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. ಆಮೇಲೆ ರೆಸ್ಟೋರ್ ದಿ ಪವರ್ ಆಫ್ ಸ್ಟೇಟ್ ಗವರ್ಮೆಂಟ್ಸ್ ಟು ದ ಐಡೆಂಟಿಫೈ OBC, ಅದಕ್ಕೊಂದು 2020ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. 3/1 ಮಹಿಳೆಯರಿಗೆ ಮೀಸಲಾತಿಯನ್ನ ವಿಧಾನಸಭೆ, ವಿಧಾನ ಪರಿಷತ್ತು ಮತ್ತು ಲೋಕಸಭೆಯಲ್ಲಿ ಕೊಡೋದಕ್ಕೆ 2023ರಲ್ಲಿ ಒಂದು ತಿದ್ದುಪಡಿ ಮಾಡಿದ್ರು. ಆರ್ಟಿಕಲ್ 370 ರದ್ದುಪಡಿಸೋದಕ್ಕೆ ಒಂದು ಪೂರಕ ಬದಲಾವಣೆಯನ್ನ ತಂದು, ಇದನ್ನು ಹೊರತುಪಡಿಸಿ ತನ್ನ ಕುರ್ಚಿ ಉಳಿಸ್ಕೊಳ್ಳೋದಕ್ಕಾಗ್ಲಿ, ಪಕ್ಷಕ್ಕೋಸ್ಕರ ಆಗಲಿ, ಸ್ವಾರ್ಥಕ್ಕೋಸ್ಕರ ಆಗಲಿ, ಅಥವಾ ಯಾವುದಾದ್ರೂ ಮೂಲಭೂತ ಹಕ್ಕನ್ನು ದಮನ ಮಾಡೋದಕ್ಕಾಗಲಿ ತಿದ್ದುಪಡಿ ಮಾಡಿದಾರ? ಮೂಲಭೂತ ಹಕ್ಕಿನ ದಮನ ಮಾಡಿದ್ದು ಶ್ರೀಮತಿ ಇಂದಿರಾ ಗಾಂಧಿ. ನ್ಯಾಯಾಂಗದ ಸ್ವಾತಂತ್ರ್ಯವನ್ನು ಹತ್ತಿಕ್ಕಿದ್ದು ಕಾಂಗ್ರೆಸ್ ಪಾರ್ಟಿ, ಶ್ರೀಮತಿ ಇಂದಿರಾ ಗಾಂಧಿ. ಮನಸೋ ಇಚ್ಛೆ ರಾಜ್ಯ ಸರ್ಕಾರಗಳನ್ನ ಆರ್ಟಿಕಲ್ 356 ಉಪಯೋಗಿಸಿ ವಜಾ ಮಾಡಿದ್ದು 90 ಬಾರಿ, ಒಂದಲ್ಲ ಎರಡಲ್ಲ 90 ಬಾರಿ. ಅಟಲ್ ಜಿ ಒಂದು ಸರ್ಕಾರನೂ ವಜಾ ಮಾಡಲಿಲ್ಲ. ನರೇಂದ್ರ ಮೋದಿ ಅವರು ಒಂದು ರಾಜ್ಯ ಸರ್ಕಾರವನ್ನು ವಜಾ ಮಾಡಲಿಲ್ಲ. ವಜಾ ಮಾಡಿದ್ದು ಯಾರು ಅಂದ್ರೆ ಕಾಂಗ್ರೆಸ್ ಪಾರ್ಟಿ. ಈಗ ಹೇಳಿ, ಈ ಸಂವಿಧಾನದ ವಿಷಯದಲ್ಲಿ ಆಟ ಆಡಿದ್ದು ಕಾಂಗ್ರೆಸ್ ಬಿಜೆಪಿ. ಈಗ ಇಷ್ಟ ಆಗಿದ್ದು ಮಾತ್ರ ಅಲ್ಲ, ಈಗ SCP TSP ಅನುದಾನ ದುರುಪಯೋಗ ಪಡಿಸಿಕೊಂಡು ಸಂವಿಧಾನ ಉಳಿಸಿ ಅಭಿಯಾನಕ್ಕೂ SCP TSP ಅನುದಾನ. ಬಸ್ಸಲ್ಲಿ ಹೆಣ್ಮಕ್ಳು ಓಡಾಡ್ತಾರೆ, ಫ್ರೀ ಕೊಟ್ಟಿದ್ದಾರೆ, ಫ್ರೀ ಗ್ಯಾರಂಟಿ. ಅದರಲ್ಲಿ SC/ST ಹೆಣ್ಮಕ್ಳು ಮಾತ್ರ ಓಡಾಡ್ತಾರ. ಆದ್ರೆ ಆ ಬಸ್ಸು ಚಾರ್ಜ್ ಸರ್ಕಾರ ಕೊಡ್ತಿರೋದು ಯಾರಲ್ಲಿ ಅಂದ್ರೆ SCP TSP ಅನುದಾನದಲ್ಲಿ. ವಿಧಾನಸಭೆ ಪ್ರಶ್ನೆ ಮಾಡಿದ್ವಿ, ನೀವು ಹೆಂಗ ಐಡೆಂಟಿಫೈ ಮಾಡ್ತೀರಿ ಇದರಲ್ಲಿ ದಲಿತ ಹೆಣ್ಮಕ್ಳು ಅಂತ ಹೆಂಗ ಐಡೆಂಟಿಫೈ ಮಾಡ್ತೀರಿ ಅಂತ ಕೇಳಿದ್ವಿ ಪ್ರಬಲಕ. ಉತ್ತರ ಇಲ್ಲ. ಹೆಂಗ ಐಡೆಂಟಿಫೈ ಮಾಡ್ತೀರಿ ನೀವು, ಇದು ಅನ್ಯಾಯ ಅಲ್ವಾ ಅಂತ ಕೇಳಿದ್ವಿ. ಉತ್ತರ ಇಲ್ಲ ಅವ್ರ ಹತ್ರ. ಇನ್ನ ಸಾಮಾಜಿಕ ನ್ಯಾಯದ ಬದ್ಧತೆ ಮಾತಾಡ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಕಾಲಘಟ್ಟದಲ್ಲಿ ವಿವಿಧ ನಿಗಮಗಳಿದಾವಲ್ಲ, ಬೋರ್ವೆಲ್ ಎಷ್ಟು ಬರ್ತಾ ಇದಾವೆ ಕೇಳ್ರಿ. 1, 2 ಶಾಸಕರು ಇದ್ದೀರಲ್ಲ, ಈ ವ್ಯಾಪಾರ ಸ್ಥಾನ ಎಷ್ಟು ಕೊಡ್ತಾ ಇದ್ದಾರೆ? ಕೆಲವು ನಿಗಮಗಳಿಗೆ ಶೂನ್ಯ, ST ನಿಗಮಕ್ಕೆ ಅನುದಾನವೇ ಇಲ್ಲ. ತಿಂದವನು ಇವರು ಮಂತ್ರಿ, ಬರೆ ಯಾರಿಗೆ ಅಂದ್ರೆ ST ಸಮುದಾಯಕ್ಕೆ. ತಿಂದವರಿಗೆ ಬರೆ ಹಾಕ್ಬೇಕಾಗಿತ್ತು, ತಿಂದವರಿಗೆ ರಕ್ಷಣೆ. ಬರೆ ಯಾರಿಗೆ ಅಂದ್ರೆ ST ಸಮುದಾಯಕ್ಕೆ. ತಿಂದಿದ್ದವರಿಗೆ ಬರೆ ಹಾಕೋದ್ರ ಬದಲಿಗೆ ಆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮಕ್ಕೆ ಅನುದಾನ ಕೊಡದೆ ಅವರಿಗೆ ಬರೆ ಹಾಕುವ ಕೆಲಸ ಮಾಡ್ತಿದ್ದಾರೆ ಮನೀಷಾ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಾಮಾಜಿಕ ನ್ಯಾಯ. ತಿಂದವರಿಗೆ ರಕ್ಷಣೆ, ಅಮಾಯಕರ ಮೇಲೆ ಬರೆ, ಇದು ಅವ್ರು ಮಾಡ್ತಿರ್ತಕ್ಕಂಥ ಕೆಲಸ. ಸಂಬಳ ಕೊಡೋಕ್ಕೂ ಕಾಸಿಲ್ಲ, 3 ತಿಂಗಳು 4 ತಿಂಗಳಿಂದ ಸಂಬಳವೇ ಕೊಟ್ಟಿಲ್ಲ. ಇದು ವಾಸ್ತವಿಕ ಸಂಗತಿ, ಇದು ಸತ್ಯ ಸಂಗತಿ. ಅದಕ್ಕೆ ಈ ಒಂದು ಭೀಮನಡಿಗೆ ಕಾರ್ಯಕ್ರಮದ ಉದ್ದೇಶನೇ ಸಂವಿಧಾನದ ಜಾಗೃತಿ ಮೂಡಿಸೋದಕ್ಕೆ. ಸಂವಿಧಾನ ಪ್ರತಿ ಹಿಡ್ಕೊಂಡವರೆಲ್ಲ ಸಂಭಾವಿತರು ಅಂತ ಭಾವಿಸಬೇಡಿ, ಅದು ಮುಖವಾಡ ಮಾತ್ರ. ಕಾಂಗ್ರೆಸ್ಸಿಗೆ ಏಕಸ್ವಾಮ್ಯ ಇದ್ದಾಗ ಹಿಂದುಳಿದವರಿಗೆ ಮೀಸಲಾತಿ ಕೊಡಲಿಲ್ಲ. ಕಾಂಗ್ರೆಸ್ಸಿಗೆ ಏಕಸ್ವಾಮ್ಯ ಇದ್ದಾಗ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿತು. ಅವರು ಬದುಕಿದ್ದಾಗ ಸೋಲಿಸಿದ್ರು, ಸತ್ತಾಗ ಅಪಮಾನಿಸಿದ್ರು. ಕಾಂಗ್ರೆಸ್ಸಿಗೆ ಏಕಸ್ವಾಮ್ಯ ಇದ್ದಾಗ ಭಾರತ ರತ್ನ ಕೊಡಲಿಲ್ಲ. ಕಾಂಗ್ರೆಸ್ಸಿಗೆ ಏಕಸ್ವಾಮ್ಯ ಇದ್ದಾಗ ಪಂಚಧಾಮಗಳು ಅನ್ನುವ ಪರಿಕಲ್ಪನೆಯೇ ಇರಲಿಲ್ಲ.
ಭೀಮರಾವ್ ಅಂಬೇಡ್ಕರ್ ಹುಟ್ಟಿದ ಜಾಗ ಮಧ್ಯಪ್ರದೇಶದ ಮೌಮ ಅಭಿವೃದ್ಧಿ ಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ. ಸುಂದರಲಾಲ್ ಪಟ್ವಾ ಹಿ ವಾಸ್ ಎ ಚೀಫ್ ಮಿನಿಸ್ಟರ್, ಅವರು ಅಭಿವೃದ್ಧಿ ಪಡಿಸಿದ್ದು ಬಿಜೆಪಿ ಸರ್ಕಾರ. ಅವರ ಕರ್ಮಭೂಮಿ ಅದಕ್ಕೆ ಹಣ ಕೊಟ್ಟಿದ್ದು ನಾಗ್ಪುರ ಬಿಜೆಪಿ ಸರ್ಕಾರ. ಅವರ ಅಂತ್ಯ ಸಂಸ್ಕಾರಗೊಂಡಂತ ಜಾಗ ಚೈತ್ಯ ಭೂಮಿ ಅದನ್ನ ಗುರುತಿಸಿದ್ದು, ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಹಣ ಕೊಟ್ಟಿರೋದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಸರ್ಕಾರ. ಲಂಡನ್ ನಲ್ಲಿ ಬ್ಯಾರಿಸ್ಟರ್ ಪದವಿ ಓದ್ತಿರುವಂತ ಸ್ಥಳವನ್ನ ಗುರುತಿಸಿ ಅಂತಾರಾಷ್ಟ್ರೀಯ ಲೈಬ್ರರಿ ಮತ್ತು ಹಾಸ್ಟೆಲ್ ಆಗಿ ಪರಿವರ್ತಿಸಿ ಅದನ್ನೊಂದು ಕೇಂದ್ರವಾಗಿ ಪರಿವರ್ತನೆ ಮಾಡಿದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ ಸರ್ಕಾರ. ಜಾಗ ಖರೀದಿ ಮಾಡಿ ಅಭಿವೃದ್ಧಿ ಪಡಿಸಿದ್ದು. ದೆಹಲಿನಲ್ಲಿ ಅವರು ವಾಸ ಮಾಡ್ತಿದ್ದ ಸ್ಥಳ ಸಂವಿಧಾನ ಬರಿಬೇಕಾದ್ರೆ ಆಲಿಪುರ್ ಅದನ್ನ ಅಭಿವೃದ್ಧಿ ಪಡಿಸಿದ್ದು ಕಾಂಗ್ರೆಸ್ ಅಲ್ಲ, ಬಿಜೆಪಿ. ಈಗ ಹೇಳಿ, ಅಂಬೇಡ್ಕರ್ ವಿರೋಧಿ ಯಾರು, ಕಾಂಗ್ರೆಸ್ ಬಿಜೆಪಿನ? ಅದಕ್ಕೆ ನಾನು ಹೇಳಿದೆ, ಸತ್ಯ ಹೊಸಲು ದಾಟೋಕ್ ಮುಂಚೆ ಸುಳ್ಳು ಸಿದ್ದರಾಮಯ್ಯನವರ ಅಂತವರ ಮತ್ತು ಅವರ ಹಿಂಬಾಲಕರ ಬಾಯಿಯಿಂದ ಸುಳ್ಳು ಪ್ರಚಾರ ಆಗ್ತಾ ಇರುತ್ತೆ. ಸತ್ಯ ಮತ್ತು ಸುಳ್ಳು ಯಾವುದು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ, ಅರ್ಥೈಸೋದಕ್ಕೆ ಈ ಒಂದು ಭೀಮನಡಿಗೆ. ಈ ಭೀಮನಡಿಗೆ ಉದ್ದೇಶ ಇದು. ಈ ಕಾಲಕ್ಕೆ ಭೀಮನಡಿಗೆ ಯಾವಾಗ ಕಾಂಗ್ರೆಸ್ ದುರ್ಬಲ ಆಯ್ತೋ ಆಗ ಅವರಿಗೆ ಅಂಬೇಡ್ಕರ್ ನೆನಪಾಯ್ತು. ಖರ್ಗೆ ಸಾಹೇಬ್ರೆ, ನೀವು 60 ವರ್ಷಗಳ ಕಾಲ ರಾಜಕೀಯ ಅಧಿಕಾರ ಅನುಭವಿಸಿದಿರಿ ಬಿಕಾಸ್ ಆಫ್ ಅಂಬೇಡ್ಕರ್. ನಿಮ್ದೆಲ್ಲ ಕೊಡುಗೆ, ಅಂಬೇಡ್ಕರ್ ಕೊಡುಗೆಯಿಂದ 60 ವರ್ಷ ಅಧಿಕಾರ ಅನುಭವಿಸಿದ್ರಿ. ನಿಮಗೆ ಯೌವನ ಇದ್ದಾಗ ಅಂಬೇಡ್ಕರ್ಗೆ ಅಪಮಾನ ಆಯ್ತಲ್ಲ, ಒಂದು ದಿನ ಧ್ವನಿ ಎತ್ತಿದ್ರ? ಸಂವಿಧಾನಕ್ಕೆ ಅಪಚಾರ ಆಯ್ತಲ್ಲ ನಿಮ್ಮ ನಾಯಕರಿಂದ, ನೀವೇನಾದ್ರೂ ಪ್ರಶ್ನೆ ಮಾಡಿದ್ರ? ಇವತ್ತು ಯಾವ ನೈತಿಕತೆ ಇದೆ ನಿಮ್ಗೆ ಪ್ರಶ್ನೆ ಮಾಡೋದಕ್ಕೆ? ಯಾವ ನೈತಿಕತೆ ಇದೆ? ಅದಕ್ಕೇನೆ ಕೋತಿ ತಾನು ತಿಂದು ಮೇಕೆ ಬಾಯಿಗೆ ಹೊರಸಿದ ನೀತಿಯನ್ನ ಕಾಂಗ್ರೆಸ್ ಅಳವಡಿಸಿಕೊಂಡಿದೆ. ಅಪಚಾರ ಮಾಡಿದ್ದೆಲ್ಲ ಕಾಂಗ್ರೆಸ್ ಪಾರ್ಟಿ, ವರ್ಷೋದೆಲ್ಲ ಯಾರಿಗೆ? ಬಿಜೆಪಿ ಮೇಲೆ, RSS ಮೇಲೆ. ಸತ್ಯ ಏನು ಅಂತ ತಿಳ್ಕೋಬೇಕಲ್ಲ. ಈಗ ನಾನು ಹೇಳಿದ ಯಾವತ್ತು ವಿಷಯದಲ್ಲಿ ಸುಳ್ಳಿದ್ರುವೆ ಅದು ಹೊಣೆ ಬರ್ಲಿಕ್ಕೆ ನಾನು ತಯಾರಿದ್ದೇನೆ. ಅದರ ಅಪಪ್ರಚಾರ ಮಾಡ್ತಿರ್ತಕ್ಕಂಥ ಕಾಂಗ್ರೆಸ್ಸಿಗರು ನೀವು ಹೊಣೆ ಬರ್ತೀರಾ? ನಾವು ತುರ್ತು ಪರಿಸ್ಥಿತಿ ಹೇರಿಲ್ಲ ಅಂತ ಎದೆ ತಟ್ಟಿ ಹೇಳ್ಕೊಳ್ಳೋ ತಾಕತ್ ನಿಮ್ಗಿದೆಯಾ? ಅಂಬೇಡ್ಕರ್ ಅವರನ್ನ ಸೋಲಿಸ್ಲಿಲ್ಲ ಅಂತ ಧೈರ್ಯವಾಗಿ ಹೇಳುವ ತಾಕತ್ ನಿಮ್ಗಿದೆಯಾ? ಮರಿಕರ್ಗೆ ಹೇಳಿ ಒಪ್ಕೊಂಡ್ಬಿಟ್ರಲ್ಲ, ಓದು ಸೋಲಿಸ್ತು ಏನೀಗ ಅಂತ ಕೇಳಿದ್ರು. ನಾವೇ ಸೋಲಿಸಿದ್ವು ಏನೀಗ ಅಂತ ಕೇಳಿದ್ರು. ಅಂಬೇಡ್ಕರ್ ಅವರನ್ನು ಆರಾಧಿಸುವವರು ಏನೀಗ ಅಂತ ಕೇಳಿದವರಿಗೆ ಉತ್ತರ ನಾವು ಕೊಡ್ಬೇಕು ಉತ್ತರನ. ಏನೀಗ ಅಂತ ಕೇಳಿದೀಯಲ್ಲ, ನೀವು ಅಂಬೇಡ್ಕರ್ ಅವರ ವಿರೋಧಿ, ನೀವು ಕಾಂಗ್ರೆಸ್ ಪಾರ್ಟಿ ಅಂತ ನಾವು ಹೇಳಬೇಕು, ನಾವು ಉತ್ತರ ಕೊಡ್ಬೇಕು. ಉತ್ತರ ನಾವು ಕೊಡ್ಬೇಕಾಗಿದೆ. ಏನೀಗ ಅಂತ ಕೇಳಿದವರಿಗೆ ನಾವು ಹೇಳ್ಬೇಕಾಗಿದೆ, ಪಂಚಧಾಮಗಳನ್ನು ಅಭಿವೃದ್ಧಿ ಪಡಿಸಿದ್ ಯಾರಪ್ಪ ಅಂತ ಕೇಳ್ಬೇಕು ನಾವು. ಅದಕ್ಕೆ ಶತ್ರು ಯಾರು, ಮಿತ್ರ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಭೀಮನಡಿಗೆ. ಗೌರವ ಕೊಟ್ಟವ್ರು ಯಾರು, ಅಪಚಾರ ಮಾಡಿದವರು ಯಾರು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಭೀಮನಡಿಗೆ. ಸುಮ್ಮನೆ ಮಾಡ್ತಿರೋದಲ್ಲ. ಸುಳ್ಳು ಸುತ್ತಾಡ್ತಿರ್ಬೇಕಾದ್ರೆ ಸುಮ್ಮನೆ ಕೂತ್ಕೊಂಡ್ರೆ ಸತ್ಯ ಸುಳ್ಳೇ ಸತ್ಯ ಅಂತ ಅನಿಸ್ಬಿಡುತ್ತೆ ಕೆಲವರ ಮನಸ್ಸಿಗಾದ್ರು. ಅದಕ್ಕೆ ಈ ಭೀಮನಡಿಗೆ. ಅದಕ್ಕಾಗಿಯೇ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದೇನು ಅಂದ್ರೆ, ಈ ಎಲ್ಲವೂ ಐತಿಹಾಸಿಕ ಸತ್ಯ ಸಂಗತಿಗಳು. ಇನ್ನ ದೇಶ ಒಡೆದವ್ರ ಬಗ್ಗೆ ಅಂಬೇಡ್ಕರ್ ಏನ್ ಮಾತಾಡಿದ್ದಾರೆ ಅನ್ನೋದನ್ನ ಅವ್ರು ಥಾಟ್ಸ್ ಆಫ್ ಪಾಕಿಸ್ತಾನ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಮತೀಯವಾದ ಹೇಗೆ ದೇಶ ಒಡೆಯುತ್ತೆ ಅಂತ ಹೇಳ್ತಾ ಮತೀಯವಾದದ ಯಾವುದೇ ರೀತಿಯನ್ನು ಪ್ರೋತ್ಸಾಹ ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಕಾಂಗ್ರೆಸ್ ಬಂದ ಮೇಲೆ ಏನ್ ಮಾಡ್ತು ಅಂಬೇಡ್ಕರ್ ನಂತರ? ಮತೀಯವಾದಕ್ಕೆ ಗೊಬ್ಬರ ನೀರು ಹಾಕಿ ಬೆಳೆಸೋ ಕೆಲಸ ಮಾಡ್ತು. ಒಂದು ದಿನನಾದ್ರೂ ಈ ಸತ್ಯವನ್ನು ಖಂಡಿಸುವಂತ, ಸತ್ಯವನ್ನು ಹೇಳುವಂತ ಅಥವಾ ಸುಳ್ಳನ್ನು ಖಂಡಿಸ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಮಾಡಿದೀಗ. ಅದಕ್ಕೆ ಈ ಸಭೆ ಮೂಲಕ ನಾನು ಆಗ್ರಹಿಸ್ತೇನೆ, ನಿಮಗೆ ಅಂಬೇಡ್ಕರ್ ಅವರ ಹೆಸರು ಹೇಳುವ ಯೋಗ್ಯತೆ ಕಾಂಗ್ರೆಸ್ಸಿಗಿಲ್ಲ. ನಿಮಗೆ ಯೋಗ್ಯತೆ ಬರಬೇಕು ಅಂದ್ರೆ ನೀವು ಅಂಬೇಡ್ಕರ್ ಅವರಿಗೆ ಮಾಡಿದ ಅಪಚಾರಕ್ಕೆ ಸಾರ್ವಜನಿಕ ಕ್ಷಮೆಯಾಚನೆ ಮಾಡಿ.
ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿ. ಅಂಬೇಡ್ಕರ್ ಅವರ ಆಶಯವನ್ನು ಮಣ್ಣುಪಾಲು ಮಾಡಿದ್ರಲ್ಲ, ಆ ಮಣ್ಣುಪಾಲು ಮಾಡಿದ್ದಕ್ಕೆ ರಾಷ್ಟ್ರದ ಕ್ಷಮೆಯಾಚನೆ ಮಾಡಿ. ಹಾಗೆ ಕ್ಷಮೆಯಾಚನೆ ಮಾಡಿದ್ರೆ ಮಾತ್ರ ನಿಮಗೊಂದು ನೈತಿಕತೆ ಬರುತ್ತೆ ಸಂವಿಧಾನ ಪ್ರತಿ ಇಟ್ಕೊಳ್ಳಕ್ಕೆ. ಅದಕ್ಕಾಗಿಯೇ ಪ್ರಜಾಪ್ರಭುತ್ವ ಉಳಿಬೇಕು, ಸಂವಿಧಾನ ಉಳಿಬೇಕು. ಕೆಲವರು ಜೈ ಭೀಮ್ ಜೈ ಭೀಮ್ ಅಂತ ಹೇಳ್ತಾರೆ. ಯಾವ ತತ್ವವನ್ನು ಅಂಬೇಡ್ಕರ್ ಬದುಕಿದ್ದಾಗ ವಿರೋಧಿಸಿದ್ರು, ಇಸ್ಲಾಂ ಮೂಲಭೂತವಾದವನ್ನ, ಆ ಮೂಲಭೂತವಾದಿಗಳ ಜೊತೆಯಲ್ಲಿ ಕೆಲವರು ಎಂಜಲ ಕಾಸಿಗೆ ಕೈ ಒಡ್ಡಿ ಜೈ ಭೀಮ್ ಅಂತ ಹೇಳಿ ಅಂಬೇಡ್ಕರ್ ತತ್ವಕ್ಕೆ ಅಪಮಾನ ಮಾಡೋ ಕೆಲಸ ಮಾಡ್ತಿದ್ದಾರೆ. ಅಂಬೇಡ್ಕರ್ ಆಶಯಕ್ಕೆ ಅಪಮಾನ ಮಾಡೋ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೆ ಸತ್ಯದ ದರ್ಶನ ಆಗ್ಬೇಕು ಅಂದ್ರೆ ಥಾಟ್ಸ್ ಆಫ್ ಪಾಕಿಸ್ತಾನ ಓದಿ, ನಿಮಗೆ ಸತ್ಯದ ದರ್ಶನ ಆಗತ್ತೆ, ಸತ್ಯದ ದರ್ಶನ ಆಗತ್ತೆ. ಅಲ್ಪಸಂಖ್ಯಾತ ಆಯೋಗ ಸ್ಪಷ್ಟವಾಗಿ ನಿರಾಕರಿಸಿದ್ರು. ಸಂವಿಧಾನ ಶಿಲ್ಪಿ ಆದರೆ ರಾಜಕೀಯ ಮತ ಬ್ಯಾಂಕಿನ ಓಲೈಕೆಗಾಗಿ ಸಮಾಜ ಒಡೆಯುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿಗರು. ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲೇನೆ ಕಾಂಗ್ರೆಸ್ ಒಂದು ಉರಿಯ ಮನೆ ಅಂತ ಹೇಳಿತು. ಅಲ್ಲಿ ಹೋದ್ರೆ ಸುಟ್ಟು ಏನ್ ಶೈಲೇಂದ್ರ ಶಿವು ಬೂದಿ ಆಗ್ತೀರಿ ಅಂತ ಹೇಳಿದ್ರು. ನಾನು ಹೇಳಿದ ಮಾತಲ್ಲ ಇದು, ಬಾಬಾ ಸಾಹೇಬ್ ಹೇಳಿದ ಮಾತು. ಬಾಬಾ ಸಾಹೇಬ ಮಾತಿನಂತೆ ನಡಿಬೇಕು ಅಂದ್ರೆ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಬಾಬಾ ಸಾಹೇಬ್ರ ಸಂವಿಧಾನದ ಫಲಾನುಭವಿಗಳಾದವರು ಕಾಂಗ್ರೆಸ್ ಬಿಡಬೇಕು ಬೇಡವ? ಕಾಂಗ್ರೆಸ್ ಬಿಡಬೇಕು. ಈ ಸತ್ಯ ಸಂಗತಿಯನ್ನ ಭೀಮನಡಿಗೆಯ ಮೂಲಕ ಪ್ರತಿಯೊಬ್ಬರ ಮನೆಗೆ ತಲುಪಿಸುವಂತ ಕೆಲಸ ಮಾಡೋಣ. ಸಾಮರಸ್ಯದ ಸದ್ಭಾವನೆಯ ರಾಷ್ಟ್ರವನ್ನು ಕಟ್ಟೋಣ. ಆ ಸಾಮರಸ್ಯದ ಸದ್ಭಾವನೆಯ ರಾಷ್ಟ್ರ ಕೇವಲ ರಾಜಕೀಯ ಸ್ವಾತಂತ್ರ್ಯದಿಂದ ನಿರ್ಮಾಣ ಆಗಲ್ಲ. ನಮಗೆ ವೋಟಿನ ಅಧಿಕಾರ ಕೊಡೋದ್ರ ಮೂಲಕ ರಾಜಕೀಯ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರು ಹೇಳಿದ್ರು ಕೊಡ್ಬೇಕಾದ್ರೆ ನಾನು ನಿಮ್ಗೊಂದು ಬ್ರಹ್ಮಾಸ್ತ್ರ ಕೊಟ್ಟಿದ್ದೀನಿ. ಇದನ್ನು ಅರಿತು ಬಳಸಿದ್ರೆ ರಾಷ್ಟ್ರ ನಿರ್ಮಾಣದ ಅಸ್ತ್ರವಾಗುತ್ತೆ. ಇದನ್ನು ಅರಿತು ಬಳಸಿದ್ರೆ ನಿಮ್ಮ ಮತ್ತು ಸಮಾಜದ ಪರಿವರ್ತನೆಯ ಅಸ್ತ್ರ ಆಗತ್ತೆ. ಮರೆತು ಬಳಸಿದ್ರೆ ಗುಲಾಮಗಿರಿಗೆ ಹೋಗ್ತೀವಿ, ರಾಷ್ಟ್ರ ಕಳ್ಕೊಳ್ತೀವಿ. ಅದಕ್ಕೆ ಘೋಷಣೆ ಹಾಕಬೇಕು, ಜೈ ಭೀಮ್ ಜೈ ಭೀಮ್ ಜೈ ಭಾರತ್, ಜೈ ಭೀಮ್ ಜೈ ಭೀಮ್ ಜೈ ಭೀಮ್ ಜೈ ಸಂವಿಧಾನ. ಸಂವಿಧಾನಕ್ಕೆ ಅಪಾಯ ಇರೋದು ಮೂಲಭೂತವಾದಿಗಳಿಂದ, ಸನಾತನವಾದಿಗಳಿಂದ ಅಲ್ಲ. ಸಂವಿಧಾನಕ್ಕೆ ಅಪಾಯ ಇರೋದು ಮೂಲಭೂತವಾದಿಗಳಿಂದ, ಮತೀಯವಾದಿಗಳಿಂದ, ಭಯೋತ್ಪಾದಕರಿಂದ ಸಂವಿಧಾನಕ್ಕೆ ಅಪಾಯ ಇದೆ. ಸಂವಿಧಾನಕ್ಕಿಂತ ಸರಿಯಾಗೇ ಶ್ರೇಷ್ಠ ಅಂತ ಭಾವಿಸುವವರಿಂದ ಸಂವಿಧಾನಕ್ಕೆ ಅಪಾಯ ಇದೆ. ನಮ್ಮ ಮುಖ್ಯಮಂತ್ರಿಗೆ ಈ ಸತ್ಯವನ್ನ ಒಪ್ಪಿಕೊಳ್ಳುವ, ಸತ್ಯವನ್ನು ಹೇಳುವ ಧೈರ್ಯ ಇಲ್ಲ. ಅದಕ್ಕಾಗಿ ಮತಾಂಧರನ್ನು ಕೊಬ್ಬಿಸುವ ಕೆಲಸ ಮಾಡ್ತಿದ್ದಾರೆ. ಮತಾಂಧರನ್ನು ಕೊಬ್ಬಿಸಿದ್ರೆ ಸಂವಿಧಾನ ಉಳಿಯಲ್ಲ, ರಾಷ್ಟ್ರನೂ ಉಳಿಯಲ್ಲ. ಸಂವಿಧಾನದ ರಕ್ಷಣೆ ಆಗಬೇಕು. ಸಂವಿಧಾನದ ರಕ್ಷಣೆ ಆಗಬೇಕು ಅಂದ್ರೆ ಸಂವಿಧಾನ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಂವಿಧಾನದ ಆಶಯಕ್ಕೆ ತಕ್ಕಂತೆ ಆಶಯವನ್ನು ಎತ್ತಿ ಹಿಡಿಯೋದಕ್ಕೆ ಮತ ಹಾಕಬೇಕು. ಅದಕ್ಕಾಗಿಯೇ ಸಾಮಾಜಿಕ ನ್ಯಾಯಕ್ಕೆ ಬದ್ಧತೆಯನ್ನು ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕೆಲಸ ಮಾಡ್ತಾ ಇದೆ. ಮತೀಯ ಓಲೈಕೆಗೆ ಕಾಂಗ್ರೆಸ್ ಯೋಜನೆ ತಂದ್ರೆ ಬಡವರಿಗೆ ಬಲ ಕೊಡೋದಕ್ಕೆ ಭಾರತೀಯ ಜನತಾ ಪಾರ್ಟಿ ಯೋಜನೆಯನ್ನು ರೂಪಿಸಿದೆ. ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು, ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಇರೋದು ಈ ದೇಶದ ಮುಸಲ್ಮಾನರಿಗೆ ಅಂತ ಹೇಳಿ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ರು, ಈ ದೇಶದ ಸಂಪತ್ತಿನ ಮೊದಲ ಅಧಿಕಾರ ಈ ದೇಶದ ಬಡವರಿಗೆ ಅಂತೇಳಿ. ಬಡವ ಹಿಂದೂ ಇರಲಿ, ಮುಸ್ಲಿಂ ಇರಲಿ, ಕ್ರಿಶ್ಚಿಯನ್ ಇರಲಿ, ಬುದ್ಧ ಇರಲಿ, ಸಿಖ್ ಇರಲಿ, ಜೈನ್ ಇರಲಿ, ಪಾರ್ಸಿ ಇರಲಿ, ಬಡವನಿಗೆ ಮೊದಲ ಅಧಿಕಾರ. ಒಂದು ಕೋಮಿಗೆ ಮೊದಲ ಅಧಿಕಾರ ಅನ್ನೋದು ಓಲೈಕೆ ರಾಜಕಾರಣ, ಸಂವಿಧಾನ ವಿರೋಧಿ ರಾಜಕಾರಣ. ಬಡವನಿಗೆ ಮೊದಲ ಅಧಿಕಾರ ಅನ್ನೋದು ಸಾಮಾಜಿಕ ನ್ಯಾಯವನ್ನು ಎತ್ತಿಡ್ತಕ್ಕಂಥ ರಾಜಕಾರಣ. ಈ ಸತ್ಯ ಅರ್ಥ ಮಾಡಿಕೊಂಡು ಇದನ್ನ ಮನ ಮತ್ತು ಮನೆಗೆ ಮುಟ್ಟಿಸುವ ಹೊಣೆಗಾರಿಕೆ ನಮ್ಮ ಮೇಲಿದೆ. ಆ ಹೊಣೆಗಾರಿಕೆಯನ್ನು ನೀವೆಲ್ಲ ನಿರ್ವಹಿಸ್ತೀರಿ ಅನ್ನುವಂಥ ವಿಶ್ವಾಸದೊಂದಿಗೆ
ಸಂವಿಧಾನಕ್ಕೆ ಕೊಡುವ ಗೌರವ ಅಂತ ಹೇಳಿದ್ರೆ ಅದರ ಆಶಯವನ್ನ ಎತ್ತಿ ಹಿಡಿದು ಆಶಯಕ್ಕೆ ತಕ್ಕಂತೆ ಬದುಕೋದೆ ಸಂವಿಧಾನಕ್ಕೆ ಕೊಡುವ ಗೌರವ. ಯಾವುದೇ ಬಗೆಯ ಅಸ್ಪೃಶ್ಯತೆಯನ್ನು ಆಚರಿಸಿದ್ರೆ ಅದು ಸಂವಿಧಾನಕ್ಕೆ ಬಗೆಯುವ ಅಪಚಾರ ಆಗುತ್ತೆ, ದೇಶಕ್ಕೆ ಬಗೆಯುವ ದ್ರೋಹ ಆಗುತ್ತೆ. ಅತ್ಯೊಬ್ಬ ಕವಿ ಹೇಳ್ದ, ಹುಟ್ಟಿನಿಂದ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಹಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರ್ವ ತೋರುವುದು ತರವೇ, ಪ್ರಾಣಿ ಪಕ್ಷಿಗಳಿದ್ದು ಐಕ್ಯಮತ್ಯದ ಭಾವ ಸಣ್ಣಿರುವೆ ತೆರೆಸಿತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರುವುದು ಮಾದೇವ ಮತ್ತೇಕೆ ಅಸ್ಪೃಶ್ಯ ವರ್ಣ. ಅಣುವನ್ನು ಭಗವಂತನೇ ಸೃಷ್ಟಿ ಮಾಡಿದ್ದಾರೆ ಅನ್ನೋದನ್ನ ಸನಾತನ ಧರ್ಮ ಹೇಳುತ್ತೆ. ಅದು ಹೇಳುತ್ತೆ ಅಂತ ಆದ್ಮೇಲೆ ಜಾತಿ ಹೆಸರಿನಲ್ಲಿ ಮುಟ್ಟದೆ ಅಟ್ಟೋದು, ಅಂತರಿಕ್ಷಕ್ಕೆ ಅಡಿಯಿಟ್ಟ ಮೇಲೂ ಮುಟ್ಟದೆ ಅಟ್ಟೋದನ್ನ ತರವೇ ಅಂತ ಕವಿ ಪ್ರಶ್ನೆ ಮಾಡ್ತಾರೆ. ನಮ್ಮ ಅಂತರಂಗ ಪ್ರಶ್ನೆ ಮಾಡ್ಕೊಳ್ಳೋದು, ನಮ್ಮ ರಾಷ್ಟ್ರ ಉಳಿಬೇಕು, ನಮ್ಮ ಸಂವಿಧಾನ ಉಳಿಬೇಕು ಅಂತ ಹೇಳಿದ್ರೆ ಇದರ ಆಶಯಕ್ಕೆ ತಕ್ಕಂತೆ ಬದುಕೋಣ. ನಮ್ಮ ಮನ ಮತ್ತು ಮನೆಯಲ್ಲಿ ಅಸ್ಪೃಶ್ಯತೆಗೆ ಜಾಗ ಇಲ್ಲ, ಮನದಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ ಅಂತ ಬದುಕೋದೆ ಸಂವಿಧಾನಕ್ಕೆ ಕೊಡುವ ಅತಿ ಶ್ರೇಷ್ಠ ಗೌರವ, ಅತಿ ಶ್ರೇಷ್ಠ ಗೌರವ. ತನ್ನಂತೆ ಪರದ ಬಗೆದೊಡೆ ಕೈಲಾಸ ಅಂತ ಭಾವಿಸದೆ ಸಂವಿಧಾನಕ್ಕೆ ಕೊಡುವ ಅತಿ ಶ್ರೇಷ್ಠ ಗೌರವ. ಈ ಗೌರವದ ಬದುಕನ್ನ ನಮ್ಮ ಬದುಕಿನ ಅಳವಡಿಸಿಕೊಂಡು ಕತ್ತಲಿದ್ದಾಗ ಒಂದು ಸಣ್ಣ ದೀಪ ಮುಂದೆ ಬಂತಂತೆ, ನಾನು ಬೆಳಕು ಕೊಡ್ತೀನಿ ಅಂತ ಹೇಳಿ ದೀಪದಿಂದ ದೀಪ ಹಚ್ಚಿದ್ರು, ಕತ್ತಲೆ ದೂರ ಆಯಿತು. ಹಾಗೆ ಸರ್ವಾಧಿಕಾರಿಯ ಅಹಂಕಾರವನ್ನ ಸಂವಿಧಾನ ಜಾಗೃತಿಯ ಮೂಲಕ ಹೊಡೆದೋಡಿಸೋಣ. ಸಾಮಾಜಿಕ ನ್ಯಾಯದ ಹಂತೆಯನ್ನ ಮನೆ ಮನೆಯಲ್ಲಿ ಹಚ್ಚೋಣ. ಆ ಮೂಲಕ ಸಂವಿಧಾನದ ಆಶಯವನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಎಲ್ಲರಿಗೂ ಮನಸ್ಸಿನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್